ಇದು ಒಂದು ಈ ಕೋವಿಡ್ ಟೈಮ್ ಅಲ್ಲಿ ಇಂಥ ಸಂದರ್ಭಗಳು ಬಂದಾಗ ಎಲ್ರಿಗೂ ಕಲಿಕೆಯ ಅವಕಾಶ ಒದಗಿಸಿರೋ ದಕ್ಷ ಲೀಗಲ್ ಸ್ನೇಹಿತರಿಗೆ, ಜಯಣ್ಣ ಅವ್ರಿಗೆ, ಓಂಕಾರ ಮೂರ್ತಿ, ಉತ್ತರ ಕರ್ನಾಟಕದಿಂದ ಬಹಳ ಜನ ಹೋದ್ಸಲಿ ನಮ್ಮ ಸ್ನೇಹಿತರು ಭೇಟಿ ಮಾಡುವಂತ ಸದಾವಕಾಶ ಬಂತು. ಸೊ ನನಗೆ ತುಂಬಾ ಸಂತೋಷನೂ ಆಯ್ತು. ಸೊ ಹಾಗಾಗಿ ಈ ಹೋದ್ಸಲಿ ನಾನು ಕ್ರಾಸ್ ಎಕ್ಸಾಮಿನೇಷನ್ ಪಾರ್ಟಿ ಸವಾಲಿನ ಇತಿಮಿತಿಗಳ ಬಗ್ಗೆ ಮಾತಾಡ್ತಾ, ಸೊ ಈ ಎವಿಡೆನ್ಸ್ ಆಕ್ಟ್ ಅಂತ ಏನಿದೆ, ಸಾಕ್ಷ್ಯ ಅಧಿನಿಯಮ, ಅದನ್ನ ನೀವು ಬಿಡಿಯಾಗಿ ಓದೋದು ಒಂದು. ಆಮೇಲೆ ಕೆಲವು ಅಧ್ಯಾಯಗಳನ್ನ ಕೂಲಂಕುಷವಾಗಿ ಚರ್ಚೆ ಮಾಡುವಂಥದ್ದು, ಜಿಜ್ಞಾಸೆ ಮಾಡೋದು ಇನ್ನೊಂದು. ಸೊ ಹಾಗಾಗಿ ಇವತ್ತು ನಾವೆಲ್ಲರೂ ಒಪ್ಕೊಂಡು ಆರಿಸ್ಕೊಂಡಿರುವಂಥದ್ದು ಏನಂತ ಹೇಳಿದ್ರೆ, ಈಗ ಚಾಪ್ಟರ್ 7, ಲಾಸ್ಟ್ ಟೈಮ್ ನಾನು ಚಾಪ್ಟರ್ 10 ಬಗ್ಗೆ ಮಾತಾಡಿದೆ, ಆಫ್ ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ಬಗ್ಗೆ. ಇವತ್ತು ಈ ಸಾಬೀತು ಮಾಡಿಸುವ ಹೊಣೆ, ಜವಾಬ್ದಾರಿ, ಬರ್ಡನ್ ಆಫ್ ಪ್ರೂಫ್ ಅಂತ ಏನೊಂದು ವಿಷಯ ಇದೆ. ಇದ್ರ ಬಗ್ಗೆ ನಾನು ಬಹಳ ಸೂಕ್ಷ್ಮವಾಗಿ ನನಗೆ ತಿಳಿದ ಮಟ್ಟಿಗೆ ನಿಮ್ ಜೊತೆ ಸಂವಾದ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಎವಿಡೆನ್ಸ್ ಆಕ್ಟ್ ನಲ್ಲಿ ಪಾರ್ಟ್ 3 ನಲ್ಲಿ ಬರುವಂತ ಒಂದು ಈ ಅಧ್ಯಾಯ ಇದೆಯಲ್ಲ, ಪ್ರೊಡಕ್ಷನ್ ಅಂಡ್ ಎಫೆಕ್ಟ್ ಆಫ್ ಇದು, ಅಲ್ಲಿ ಚಾಪ್ಟರ್ 8 ನಲ್ಲಿ ಎಸ್ಟಾಪಲ್ ಬರುತ್ತೆ, 9ರಲ್ಲಿ ವಿಟ್ನೆಸ್ ಸಂಬಂಧಪಟ್ಟಂಗೆ ಬರುತ್ತೆ, ಆಮೇಲೆ ಮತ್ತೆ 10ನೇ ಚಾಪ್ಟರ್ ಅಲ್ಲಿ ಎಕ್ಸಾಮಿನೇಷನ್ ಆಫ್ ವಿಟ್ನೆಸಸ್, ಆಮೇಲೆ 11ರಲ್ಲಿ ಇಂಪ್ರಾಪರ್ ಅಡ್ಮಿಷನ್ಸ್ ಅಂಡ್ ರಿಜೆಕ್ಷನ್ ಆಫ್ ಎವಿಡೆನ್ಸ್. ಇದು ನಾವು ಇವತ್ತು ಫೋಕಸ್ ಮಾಡ್ಬೇಕಾಗಿರೋದು, ನಮ್ಮ ಕೇಂದ್ರ, ನಮ್ಮ ಗಮನ ಎಲ್ಲ ಇರಬೇಕಾದ್ದು ಈ ಚಾಪ್ಟರ್ 7 ಬಗ್ಗೆ, ಬರ್ಡನ್ ಆಫ್ ಪ್ರೂಫ್ ಅಂತ. ಈಗ ಸಾಮಾನ್ಯವಾಗಿ ಏನು ಸಾಬೀತು ಗೊಳಿಸುವ ಹೊಣೆ ಇಲ್ಲ, ಜವಾಬ್ದಾರಿ, ಹೊರೆ ಅಂತ ಹೇಳೋದು ಬೇಡ, ಭಾರ ಅಂತ ಹೇಳೋದು ಬೇಡ. ಸೊ ದಟ್ ಗಿವ್ಸ್ ಎ ನೆಗೆಟಿವ್ ಮೀನಿಂಗ್, ಒಂಥರ ನೇತ್ಯಾತ್ಮಕವಾದ ಅರ್ಥ ಕೊಟ್ಬಿಡುತ್ತೆ. ಈಗ ಈ ಸೆಕ್ಷನ್ 3, ಈಗ ಪ್ರೂಫ್ ಅಂತ ಒಂದು ಬಂದಿರಿ, ಈಗ ಇಡೀ ನಿಮ್ಮ ಎವಿಡೆನ್ಸ್ ಆಕ್ಟ್ ನೋಡಿದಾಗ ನಿಮ್ಗೆ ಎಲ್ಲೂ ಡೆಫಿನೇಷನ್ ಸಿಕ್ಕೋದಿಲ್ಲ. ಬರ್ಡನ್ ಆಫ್ ಪ್ರೂಫ್ ಅಂದ್ರೆ ಏನು ಅಂತ ನಿಮ್ಗೆ ಇಡೀ ಡೆಫಿನೇಷನ್ ಸಿಕ್ಕೋದಿಲ್ಲ. ಈಗ ಸಮಥಿಂಗ್ ಲೈಕ್ ನಿಮ್ಗೆ IPC ಕ್ರೂಯಲ್ಟಿ ಬಗ್ಗೆ ಡೆಫಿನೇಷನ್ ಸಿಕ್ಕೋದಿಲ್ಲ. ಸೊ ಹಾಗಾಗಿ ನಾವು ಈ ಒಟ್ಟಾರೆ ಕಾಯ್ದೆಯ ಆಶಯಗಳೇನಿದೆ, ಅದರ ಒಂದು ಜಾರಿ ಮಾಡುವಂತ ಹಿನ್ನೆಲೆಯಲ್ಲಿ ಅದನ್ನ ಯಾರು ಡ್ರಾಫ್ಟ್ ಮಾಡಿರ್ತಾರೆ, ಅವರ ಚರ್ಚೆ ಏನೇನ್ ಮಾಡಿರ್ತಾರೆ, ಎಲ್ಲೋ ಒಂದು ಹೊಳಹು ನಿಮ್ಗೆ ಸಿಗ್ತಾ ಹೋಗುತ್ತೆ. ಒಟ್ಟಾರೆ ಕಾಯ್ದೆಯ ಆಶಯ ಏನು, ಉದ್ದೇಶ ಏನು. ಈಗ ಒಂದು ಕಾಯ್ದೆ ಬರ್ಬೇಕಾದ್ರೆ ತಮ್ಗೆಲ್ಲ ಗೊತ್ತಿರೋ ವಿಚಾರನೆ. ಈಗ ಸಾಮಾಜಿಕ ಬದಲಾವಣೆಗಳಾಗ್ತಿದ್ದಂಗೆನೇನೆ ನಮ್ಗೆ ಅದಕ್ಕೆ ತಕ್ಕಂತ ಕಾನೂನುಗಳು ಬೇಕಾಗುತ್ತೆ. ಸಾಮಾಜಿಕ ಪರಿಸ್ಥಿತಿಗಳು, ಸಾಮಾಜಿಕದಲ್ಲಿ ಆಗುವಂತ ತಲ್ಲಣಗಳು, ಇಲ್ಲಿ ಆಗೋ ಕೋಲಾಹಲಗಳನ್ನ ನಾವು, ಯಾಕಂದ್ರೆ ನಾಗರಿಕ ಸಮಾಜದಲ್ಲಿ ಇದನ್ನೆಲ್ಲ ನಾವು ಕಾನೂನುಗಳು ಹೇಗೆ ಬಂತು ಅನ್ನೋದನ್ನ ನಾನು ಬೆಳಕು ಚೆಲ್ಲಕ್ ಹೋಗೋದಿಲ್ಲ. ಒಂದ್ ಕಾನೂನು ಬಂತು ಅಂತ ಹೇಳಿದ್ರೆ ಸಮಾಜದ ತುರ್ತಿರುತ್ತೆ ಮತ್ತು ಅನಿವಾರ್ಯತೆ ಬರುತ್ತೆ, ಸಮಾಜಕ್ಕೆ ಬೇಕಾಗಿರುತ್ತೆ. ಸೊ ಅಂತ ಒಂದು ಸನ್ನಿವೇಶ ಅಲ್ಲಿಗೆ ಸೃಷ್ಟಿಯಾಗಿರುತ್ತೆ. ಸೊ ಹಾಗಾಗಿ ಎವಿಡೆನ್ಸ್ ಆಕ್ಟ್ ನೋಡಿ, 1872ರಲ್ಲಿ ಯಾರೋ ಪುಣ್ಯಾತ್ಮರು ಬ್ರಿಟಿಷ್ ಕಾಲದಲ್ಲಿ ಮಾಡಿದ್ದು ಡ್ರಾಫ್ಟಿಂಗು, ಇವತ್ತಿಗೂ ಕೆಲವು ತಿದ್ದುಪಡಿಗಳು, ಅಡಿಷನ್ಸ್ ಗಳಾಗಿದೆ ಹೊರತು ಆ ಮೂಲ ತಳಹದಿಯನ್ನ ನಾವು ಕಲ್ಸಕ್ಕಾಗಿಲ್ಲ. ನಾನು ಹೋದ್ಸಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ವಿಚಾರದಲ್ಲಿ ಒಂದು ಮಾತು ಹೇಳಿ ನನ್ಗೆ ಈಗಲೂ ನೆನಪು ಬರುತ್ತೆ. ಈಗ ಪಾರ್ಟಿ ಸವಾಲ್ ಮಾಡ್ಬೇಕಾದ್ರೆ, ಯಾಕಂದ್ರೆ ಮತ್ತೆ ಅದು ಎವಿಡೆನ್ಸ್ ಆಕ್ಟ್ ಬಗ್ಗೆನೆ ಸ್ವಲ್ಪ ಮಾತಾಡ್ಬೋದು, ವಿಷಯಾಂತರ ಆಗೋದಿಲ್ಲ. ಪಾರ್ಟಿ ಸವಾಲ್ ಮಾಡ್ಬೇಕಾದ್ರೆ ಒಬ್ಬ ವಕೀಲನಿಗೆ ಮನುಷ್ಯಶಾಸ್ತ್ರದ ಪರಿಚಯ ಇರಬೇಕು, ಅಂದ್ರೆ ಮನಸ್ಸಿನ ಪರಿಚಯ ಇರಬೇಕು, ಮನುಷ್ಯನ ಸ್ವಭಾವದ ಪರಿಚಯ ಇರಬೇಕು. ಇದು ಸೈಕಾಲಜಿಗೆ ಸಂಬಂಧಪಟ್ಟಿದೆ. ಕೊನೆಗೆ ಮೂಲ ಸೈಕಾಲಜಿ ಆದ್ರೂ ಅದು ಕವಲೊಡೆದು ಆಮೇಲೆ ಕಾನೂನು ಶಾಸ್ತ್ರ ಆಯ್ತು, ಎಲ್ಲ ಮನಸ್ಸಿನಿಂದಾನೇ ಹುಟ್ಟದು. ವಿಜ್ಞಾನ ಆಗ್ಲಿ, ಆಧ್ಯಾತ್ಮ ಆಗ್ಲಿ, ಸಂಗೀತ ಕಲೆ ಆಗ್ಲಿ, ಬೇರೆ ಯಾವುದೇ ಪ್ರಕಾರಗಳಾಗ್ಲಿ ಮನಸ್ಸಿನಿಂದ ಹುಟ್ಟಂತದೆ. ಸೊ ಕಾನೂನು ಸಹ ತಿಳ್ಕೊಳ್ಬೇಕಾದ್ರೆ ಮನಸ್ಸಿನ ಮನಸ್ಥಿತಿಯ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡಿದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಸ್ವಲ್ಪ ಪರಿಣಾಮಕಾರಿಯಾದ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಒಂದು ಮಾತು ಹೇಳಿದೆ. ಈ ಬರ್ಡನ್ ಆಫ್ ಪ್ರೂಫ್ ಬಗ್ಗೆನೂ ಮಾತಾಡ್ಬೇಕಾದ್ರೆ, ಈಗ ಬರ್ಡನ್ ಆಫ್ ಪ್ರೂಫ್ ಅನ್ನೋದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ, ಅದ್ರ ಡೆಫಿನೇಷನ್ ಇಲ್ಲ, ಅದನ್ನ ತಾತ್ಪರ್ಯ ಎಲ್ಲೂ ಇಲ್ಲ, ನಿಮ್ಗೆ ಇವನ್ ಇಂಟರ್ಪ್ರಿಟೇಷನ್ ಕ್ಲಾಸ್ ನಲ್ಲೂ ಇಲ್ಲ. ಅಲ್ಲಿ
ಪ್ರೂವ್ಡ್ ಅನ್ನೋದು ಒಂದು ಸೆಕ್ಷನ್ 3 ನೀವು ಇಂಟರ್ಪ್ರಿಟೇಷನ್ ಪ್ರೂವ್ಡ್ ಅಂದ್ರೆ ಏನು ನೋಡಿ, ಕೈಯಲ್ಲಿ ತಮ್ಮ ಇದಿದ್ರೆ ನೀವು ನೋಡ್ಬೋದು. ಇಂಟರ್ಪ್ರಿಟೇಷನ್ ಕ್ಲಾಸ್ ನಲ್ಲಿ ಯಾಕಂದ್ರೆ ಬರ್ಡನ್ ಆಫ್ ಪ್ರೂಫ್ ಅನ್ನೋದಕ್ಕಿಂತ ಮುಂಚೆ ಈಗ ಇಲ್ಲಿ ಪ್ರೂವ್ಡ್ ಅಂತ ಒಂದು ಬರುತ್ತೆ. ನೀವು ಸೆಕ್ಷನ್ 3 ಇಂಟರ್ಪ್ರಿಟೇಷನ್ ಕ್ಲಾಸ್ ನಲ್ಲಿ proved on a fact is said to be proved when, after considering the matters before it, the court either believes it to exist or considers its existence so probable. Nodi onond padagalu bidisodu so probable that a prudent man ought, under the circumstances of the particular case, to act upon the supposition that it exists. Ille nodi ಒಂದು ಈ ಕಾನೂನು ವಿದ್ಯಾರ್ಥಿಗಳು ಬಹುಶಃ ನಮ್ಮ ಯುವಕರು ಕೇಳಬೇಕಾದ್ರೆ ನನ್ನ ಒಂದು ಸಣ್ಣ ಅನುಭವದ ಮಾತು ಹೇಳ್ತೀನಿ. ನಾವು ಈ ಸಾಹಿತ್ಯವನ್ನ ಓದುವಂತ ಪರಿನೇ ಬೇರೆ, ಸಂಗೀತವನ್ನ ಕೇಳುವಂತ ಪರಿ ಬೇರೆ ಇರುತ್ತೆ. ಕಾನೂನು ಗ್ರಂಥಗಳನ್ನ ಅಭ್ಯಾಸ ಮಾಡ್ಬೇಕಾದ್ರೆ, ಅಧ್ಯಯನ ಮಾಡ್ಬೇಕಾದ್ರೆ ಸ್ವಲ್ಪ ಸಂಯಮ ಬೇಕಾಗುತ್ತೆ. ಸುಮ್ಮನೆ ಓದ್ಕೊಂಡು ಹೋಗ್ಬಿಡಕ್ ಆಗೋದಿಲ್ಲ. ಈಗ ನೋಡಿ 101 ತಗೊಳ್ಳಿ. 101ರಲ್ಲಿ ಈಗ ನಾವು ಬರ್ಡನ್ ಆಫ್ ಪ್ರೂಫ್ ಅಂತ ಈಗ ಸೀದಾ ನಾವು ವಿಷಯಕ್ಕೆ ಬರೋದಾದ್ರೆ, ಈಗ ಯಾವ ರೀತಿ ಅದನ್ನ ನಾವು ಹೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ, ಒಂದು ಸಣ್ಣ ತಂತ್ರ ಇದೆ ಅದರಲ್ಲಿ. 101 ನೋಡಿ, ಬರ್ಡನ್ ಆಫ್ ಪ್ರೂಫ್ ಅಂತಿದೆ. ಅಲ್ಲಿ ನಾವು ಬಿಡಿಸಿ ಓದಿದಾಗ ಯಾವುದೇ ಒಂದು ವಾಕ್ಯ ಹೆಚ್ಚು ಅರ್ಥವಾಗ್ತಾ ಹೋಗುತ್ತೆ. ಸಿ ವಿ ಶುಡ್ ಗಿವ್ ಎ ಪಾಸ್. ಮತ್ತೆ ಎಲ್ಲೋ ಒಂದ್ ಕಡೆ ಒಂದು ಗ್ಯಾಪ್ ಕೊಡ್ಬೇಕಾಗುತ್ತೆ. ಸುಮ್ನೆ ನೋಡಿ, ಈ ತರ ಓದೋದಕ್ಕೂ ಈ ತರ ಓದೋದಕ್ಕೂ ಸ್ವಲ್ಪ ವ್ಯತ್ಯಾಸ. ಎರಡು ತೋರಿಸ್ತೀನಿ. Whoever desires any court to give judgment as to any legal right or liability dependent on the existence of facts which asserts must prove that those facts exist. ಇಂಗ್ಲಿಷ್ ಬರೋರೆಲ್ಲ ಓದಿದ್ದಾಯ್ತು, ಕೆಲವ್ರಿಗೆ ಅರ್ಥನೂ ಆಗಿತ್ತು. ಬಟ್ ಕಾನೂನು ವಿದ್ಯಾರ್ಥಿಗಳು, ಅದರಲ್ಲೂ ನಾನು ವಿಶೇಷವಾಗಿ ನಮ್ಮ ಕಿರಿಯ ವಕೀಲರಿಗೆ ಹೇಳೋದು, ಸ್ವಲ್ಪ ಬಿಡಿಸಿ ಓದಿದ್ರೆ ಹೆಚ್ಚು ಅರ್ಥ ಆಗ್ತಾ ಹೋಗುತ್ತೆ. ಅದನ್ನ ನೀವು ಸ್ಪ್ಲಿಟ್ ಮಾಡ್ಕೊಳ್ಬೇಕಾಗತ್ತೆ. ಹೂಎವರ್ ಡಿಸೈರ್ಸ್, ಯಾರಾದ್ರೂ ಯಾವುದೇ ವ್ಯಕ್ತಿ ಆಗ್ಬೋದು. ಎನಿ ಕೋರ್ಟ್, ಯಾರ ಮುಂದೆ, ಬಿಫೋರ್ ಎನಿ ಕೋರ್ಟ್ ಅಂತ ಉಪಯೋಗಿಸ್ಕೊಳ್ಳಿ. ಹೂಎವರ್ ಡಿಸೈರ್ಸ್ ಬಿಫೋರ್ ಎನಿ ಕೋರ್ಟ್ ಟು ಗಿವ್ ಜಡ್ಜ್ಮೆಂಟ್, ತನ್ನ ಪರವಾಗಿ ಒಂದು ತೀರ್ಮಾನ ಆಗ್ಬೇಕಾಗಿರುತ್ತೆ. ಅಂತವ್ರು ಏನ್ ಮಾಡ್ಬೇಕು, ಯಾವ್ದಕ್ಕೆ ಸಂಬಂಧಪಟ್ಟಂಗೆ ಅಂತ ಹೇಳಿದ್ರೆ, as to any legal right or liability, ಕಾನೂನುಬದ್ಧವಾದ ಹಕ್ಕು ಮತ್ತು ಬಾಧ್ಯತೆಗಳಿಗೆ ಸಂಬಂಧಪಟ್ಟಂಗೆ, ಅದಕ್ಕೆ ಸಂಬಂಧಪಟ್ಟಂಗೆ ಅದು ಯಾವ್ದ್ರ ಮೇಲೆ ಆಧಾರ ಆಗಿರ್ಬೇಕು ಅಂತ ಹೇಳಿದ್ರೆ, ತನ್ನ ಹಕ್ಕು ಅಥವಾ ಬಾಧ್ಯತೆ ಅಂದ್ರೆ ಕಾನೂನುಬದ್ಧ ಹಕ್ಕು ಅಥವಾ ಬಾಧ್ಯತೆ ಯಾವ್ದ್ರ ಮೇಲೆ ಆಧಾರಿತವಾಗಿರ್ಬೇಕು ಅಂತ ಹೇಳಿದ್ರೆ, ಡಿಪೆಂಡೆಂಟ್ ಆನ್ ದಿ ಎಕ್ಸಿಸ್ಟೆನ್ಸ್ ಆಫ್ ಫ್ಯಾಕ್ಟ್ಸ್, ಸಂಗತಿಗಳ ಅಸ್ತಿತ್ವದ ಮೇಲೆ ಆಧಾರಿತವಾಗಿರಬೇಕು. ನೋಡಿ, ಲುಕ್ ಅಟ್ ದಿ ಬ್ಯೂಟಿ ಆಫ್ ದಿ ಡ್ರಾಫ್ಟಿಂಗ್. ನಾನು ಹೇಳೋದು ಎಷ್ಟು ಸುಂದರವಾಗಿ ಡ್ರಾಫ್ಟ್ ಮಾಡಿದ್ರು. ಕಾಣೋದು 2 ಸಾಲ ಆದ್ರೂ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಹೊಸ ಅರ್ಥಗಳು ನಮಗೆ ತೆರ್ಕೊಳ್ತಾ ಹೋಗುತ್ತೆ. ಡಿಪೆಂಡೆಂಟ್ ಆನ್ ದಿ ಎಕ್ಸಿಸ್ಟೆನ್ಸ್ ಆಫ್ ಫ್ಯಾಕ್ಟ್ ವಿಚ್ ಹಿ ಅಸರ್ಟ್ಸ್, ಅವನು ಏನ್ ಪ್ರತಿಪಾದನೆ ಮಾಡ್ತಾನೆ ಕೋರ್ಟ್ ಮುಂದೆ ಮಾಡ್ತಾನೆ. ಮಸ್ಟ್ ಪ್ರೂವ್, ನೋಡಿ ಮಸ್ಟ್, ಮೇ ಪ್ರೂವ್ ಅಂತಲ್ಲ, ಇದು ಮಸ್ಟ್, ದಟ್ ಇಸ್ ಅ ಮ್ಯಾಂಡೇಟ್. ಸೊ ಅನಿವಾರ್ಯತೆ ಇದೆ, ತುರ್ತಿದೆ. ಮಸ್ಟ್ ಪ್ರೂವ್ ದಟ್ ದೋಸ್ ಫ್ಯಾಕ್ಟ್ ಎಕ್ಸಿಸ್ಟ್, ಈ ಸಂಗತಿಗಳು ಅಸ್ತಿತ್ವದಲ್ಲಿ ಇವೆ ಅಂತ ಅವನು ರುಜುವಾತುಗೊಳಿಸುವುದು ಇದೆ. 101 ಈತ ನೋಡಿ. ಈಗ ಒಟ್ಟಾರೆ ಓದಾದ್ರೆ ಏನಾಗುತ್ತೆ, ಯಾವುದೇ ವ್ಯಕ್ತಿ ಯಾರ ಮುಂದೆ, ಕೋರ್ಟಿನ ಮುಂದೆ ಅವನು ತೀರ್ಮಾನ ಬಯಸ್ತಾನಲ್ಲ, ಅವನು ತನ್ನ ಕಾನೂನುಬದ್ಧ ಹಕ್ಕು ಅಥವಾ ಬಾಧ್ಯತೆಗಳು ಬಗ್ಗೆ ಅವನು ಪ್ರತಿಪಾದನೆ ಮಾಡ್ಬೇಕಾದ್ರೆ ಅದು ಯಾವ್ದ್ರ ಮೇಲೆ ಆಧಾರಿತವಾಗಿರ್ಬೇಕು ಅಂತ ಹೇಳಿದ್ರೆ, ಅಸ್ತಿತ್ವದಲ್ಲಿರುವ ಸಂಗತಿಗಳು, ವಾಸ್ತವಾಂಶ, ನಿಜ ಸ್ಥಿತಿ, ಸತ್ಯಾಂಶ, ವಿಷಯ ಯಾವ್ದಾದ್ರು ಆಗ್ಬೋದು, ಅವುಗಳ ಆಧಾರದ ಮೇಲೆ ತನ್ನ ಹಕ್ಕು ಇರಬೇಕು. ಅಂತಹವುಗಳು ಅಸ್ತಿತ್ವದಲ್ಲಿ ಇವೆ, ಇಟ್ ಎಕ್ಸಿಸ್ಟ್ ಅಂತ ಹೇಳ್ಬೇಕಾದ್ರೆ ಅವನು ದಟ್ ಹಿ ಮಸ್ಟ್ ಪ್ರೂವ್ ದಟ್. 101 ನೋಡಕ್ಕೆ 2 ಸಾಲಿದೆ, ಎಷ್ಟು ರೀತಿ ವಿಶ್ಲೇಷಣೆ ಮಾಡ್ಬೋದು. ಸೊ ಇದು ನೀವು ಈ 101, 102, 103, 104 ಏನಿದೆ ಒಟ್ಟಿಗೆನೆ ಓದ್ಕೊಳ್ಬೇಕಾಗತ್ತೆ. ಅದು ಶುರುವಾಗದ್ 101ರಿಂದ.
ಯಾಕಂದ್ರೆ ನೀವು ಯಾವ್ದು ಬಿಡಿ ಬಿಡಿಯಾಗಿ ಓದಕ್ಕಾಗಲ್ಲ. ಈ ಕಾನೂನು ಪುಸ್ತಕಗಳು ಓದ್ಬೇಕಾದ್ರೆ ಒಂದ್ ಅಂತ ಹೇಳಿದ್ರೆ ನೀವು ಎಲ್ಲೋ ಎವಿಡೆನ್ಸ್ ಆಕ್ಟ್ ಇಷ್ಟು 4 ಬರೀ ಸಾಕ್ಷಿಗಳ ವಿಚಾರಣೆ ಮಾಡುವ ರೀತಿ ಹೇಗೆ, ಕ್ರಾಸ್ ಎಕ್ಸಾಮಿನೇಷನ್ ಬಗ್ಗೆ ಇಷ್ಟು ಓದ್ಬಿಟ್ರೆ ನಿಮ್ಗೆ ಎವಿಡೆನ್ಸ್ ಆಕ್ಟ್ ಬಂತು ಅಂತ ಹೇಳಕ್ ಆಗೋದಿಲ್ಲ. ಈಗ ರೆಲೆವೆನ್ಸಿ ಬಗ್ಗೆ, ಅಡ್ಮಿಸಿಬಿಲಿಟಿ ಬಗ್ಗೆ, ಎಸ್ಟಾಪಲ್ ಬಗ್ಗೆ ಎಲ್ಲಾನು ಅದು ಒಟ್ಟಾರೆ ಒಂದು ಸಮಗ್ರವಾದ ಚಿತ್ರಣ ಬರ್ಬೇಕಾದ್ರೆ ಒಂದು ಕಾಯ್ದೆ ಬಗ್ಗೆ ನೀವು ಅಲ್ಲಿ ಇಲ್ಲಿ ಯಾವ್ದೋ ನ್ಯೂಸ್ ಪೇಪರ್ ಓದಂಗೆ ಓದಕ್ ಆಗೋದಿಲ್ಲ, ಇಲ್ಲ ಯಾವ್ದೋ ಈ ಸೀರಿಯಲ್ಗಳಲ್ಲಿ ಹಾರಿಸ್ಕೊಂಡು ನೋಡ್ದಂಗ ಆಗೋದಿಲ್ಲ. ಸೊ ಹಾಗಾಗಿ ನನ್ನ ಗಮನಕ್ಕೆ ಬಂದಿದ್ದು, ನನ್ನ ಅನುಭವಕ್ಕೆ ಬಂದಿದ್ದಕ್ಕಿದೆ ಹೇಳ್ತೀನಿ. ಯಾವುದೇ ಒಂದು ಅದು ಎಷ್ಟೇ ಚಿಕ್ಕದ ಕಾಯ್ದೆ ಇರ್ಬೋದು, ಇಲ್ಲ ದೊಡ್ಡ ಕಾಯ್ದೆ ಇರ್ಬೋದು, ಓದ್ಬೇಕಾದ್ರೆ ಸಮಗ್ರವಾಗಿ ಅಧ್ಯಯನ ಮಾಡೋದು ಒಳ್ಳೇದು. ನೀವು ಡೆಫಿನೇಷನ್ ಕ್ಲಾಸ್ ಇಂದ ಹಿಡಿದು ಕೊನೆಯವರೆಗೂ ಜನರಲ್ ಏನೇನು ಕ್ಲಾಸಸ್ ಇರುತ್ತೆ, ಎಕ್ಸೆಪ್ಷನ್ಸ್ ಇರುತ್ತೆ, ಆಮೇಲೆ ರೂಲ್ಸ್ ಮೇಕಿಂಗ್ ಪವರ್ಸ್ ಇರುತ್ತೆ ಸರ್ಕಾರದ, ಎಲ್ಲಾನು ಪೂರ್ತಿಯಾಗಿ ಅಧ್ಯಯನ ಮಾಡಿ, ಅರ್ಥವಾಗ್ಲಿಲ್ವಾ ಮತ್ತೊಮ್ಮೆ ಓದು ಮಾಡಿ, ಹಂಗೂ ಅರ್ಥವಾಗ್ಲಿಲ್ವಾ ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿ, ಹಂಗೂ ಆಗ್ಲಿಲ್ಲ ಲೈಬ್ರರಿಯಲ್ಲಿ ಕೂತ್ಕೊಂಡು ಕೆಲವು ಜಡ್ಜ್ಮೆಂಟ್ಸ್ಗಳು ಓದಿ. ಈಗ ಸಂವಾದ ಮಾಡೋದ್ರಿಂದ ಯಾವುದೇ ಒಂದು ವಿಷಯ ಬೆಳೆಯುತ್ತೆ ಮತ್ತು ಮನೋವಿಕಾಸ ಆಗುತ್ತೆ. ಅದೊಂದು ನಾವು ಲಾಯರ್ಗಳಲ್ಲಿ ನಾನು ಕೇಳ್ಕೊಳ್ಳೋದು, ನಮ್ಮ ಅದು ಎಲ್ಲ ಅದಕ್ಕೆ ಯಾವ ವಯೋಮಾನಗಳು, ಯಾಕಂದ್ರೆ ಇದು ಕಲಿಕೆಯ ಕ್ಷಣಗಳಾಗಿರೋದ್ರಿಂದ, ಈ ವೃತ್ತಿಲಿ ಕೊನೆಯವರು ಕಲಿಯುವಂಥದ್ದೇ ಇರೋದ್ರಿಂದ, ಅದಕ್ಕೆ ಕೊನೆ ಇಲ್ಲದೆ ಇರೋದ್ರಿಂದ ಎವಿಡೆನ್ಸ್ ಆಕ್ಟ್ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ವಾಚ್ ಮಾಡ್ಬೇಕಾಗತ್ತೆ, ತುಂಬಾ ವಾಚ್ ಮಾಡ್ಬೇಕಾಗತ್ತೆ. ಕ್ರಾಸ್ ಎಕ್ಸಾಮ್ ಲಾಸ್ಟ್ ಟೈಮ್ ನಾನು ಮಾಡಿದೆ, ಮತ್ತೆ ಪುನರಾವರ್ತನೆ ಮಾಡ್ತೇನೆ. ಪರ್ಟಿಕ್ಯುಲರ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ನೀವು ಓದಿ ಮಾಡೋಂಥದ್ದು ಅದು ನೀರ್ನಿಳಿದು ಮಾಡೋ ಅಂತ ಪ್ರಯೋಗ ಯೂಸ್ ಅದು ಬೇರೆ. ಬೇರೆಯವ್ರು ಮಾಡ್ಬೇಕಾದ್ರೂ ಸಹ ವಾಚ್ ಮಾಡ್ಬೇಕಾಗತ್ತೆ, ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು, ಯಾವ್ದು ಪ್ರಸ್ತುತ, ಯಾವ್ದು ಅಪ್ರಸ್ತುತ. ಎಷ್ಟೋ ಸಲ ನಾವು ಕಲಿಕೆ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು 10 ನಿಮಿಷ ಯಾವತ್ತೋ ಒಂದ್ ದಿವಸ ಕ್ರಾಸ್ ಎಕ್ಸಾಮಿನೇಷನ್, ಅದಕ್ಕೆ 10 ಗಂಟೆ ನೀವು ಕ್ರಾಸ್ ಎಕ್ಸಾಮಿನೇಷನ್ ಬೇರೆಯವ್ರು ನೋಡ್ಬೇಕಾಗುತ್ತೆ, ಇಲ್ಲ ಒಂದ್ 4 ಸಲ ಇದನ್ನ ಪುಸ್ತಕನ ತಿರುವಾಕ್ಬೇಕಾಗುತ್ತೆ. ಕಾಮೆಂಟ್ರೀಸ್, ಜುಡಿಷಿಯಲ್ ಪ್ರೊನೌನ್ಸ್ಮೆಂಟ್ಸ್, ಸುಪ್ರೀಂ ಕೋರ್ಟ್ ಆಗ್ಬೋದು, ಇಲ್ಲ ನಮ್ಮ ಹೈಕೋರ್ಟ್ ಆಗ್ಬೋದು, ಇಲ್ಲ ಬೇರೆ ಹೈಕೋರ್ಟ್ ನಮ್ಮ ಕೇಸ್ಗೆ ಸಂಬಂಧಪಟ್ಟಿದ್ದಾದ್ರೆ ಆ ಸಂಗತಿಗೆ ಸಂಬಂಧಪಟ್ಟಂಗೆ. ಸೊ ಹಾಗಾಗಿ ಇದನ್ನ 101 ತಳಹದಿ ಆಗುತ್ತೆ ಬರ್ಡನ್ ಆಫ್ ಪ್ರೂಫ್ಗೆ. ಆಮೇಲೆ ನೋಡಿ, ಹಾಗೆ ಒಂದು ಪಾಸ್ ಕೊಟ್ಟು 102ಕ್ಕೆ ಬಂದ್ರೆ ಇದು ಸಕಾರಾತ್ಮಕವಾಗಿ ಈ ಒಂದು ಜನರಲ್ ಪ್ರಿನ್ಸಿಪಲ್ಸ್ ಲೇ ಮಾಡ್ಬಿಟ್ಟು ಅದರಲ್ಲಿ ಇನ್ನೂ ಒಂದು ಸಾಲು ಬರುತ್ತೆ. ಈಗ ಬರ್ಡನ್ ಆಫ್ ಪ್ರೂಫ್, ಈಗ ಡೆಫಿನೇಷನ್ ಇಲ್ಲ ಅಂತ ಹೇಳ್ತಿದ್ದೆ ಎವಿಡೆನ್ಸ್ ಆಕ್ಟ್ ನಲ್ಲಿ, ಇಲ್ಲಿ ಒಂದ್ ರೀತಿ ವಿವರಣೆ ಕೊಟ್ಟಂಗೆ ಮುಂದಿನ ಸಾಲಿನಲ್ಲೇ ಇದೆ. ವೆನ್ ಎ ಪರ್ಸನ್ ಈಸ್ ಬೌಂಡ್ ಟು ಪ್ರೂವ್ ದಿ ಎಕ್ಸಿಸ್ಟೆನ್ಸ್ ಆಫ್ ಎನಿ ಫ್ಯಾಕ್ಟ್, ಇಟ್ ಈಸ್ ಸೆಟ್ ದಟ್ ದಿ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ದಟ್ ಪರ್ಸನ್. ಅಂದ್ರೆ ಅಲ್ಲೂ ಸಹ ಅವರು ಡಿಫೈನ್ ಮಾಡ್ತಾ ಇಲ್ಲ ಅದನ್ನ, ಒಂದು ಸಂದರ್ಭದ ಒಂದು ಉದಾಹರಣೆಯ ಮೂಲಕ ಒಂದು ವಿವರಣೆ ಕೊಡ್ತಾ ಇದ್ದಾರೆ. ವೆನ್ ಎ ಪರ್ಸನ್ ಈಸ್ ಬೌಂಡ್ ಟು ಪ್ರೂವ್ ದಿ ಎಕ್ಸಿಸ್ಟೆನ್ಸ್ ಆಫ್ ಎನ್ ಫ್ಯಾಕ್ಟ್, ಅವನು ಮಾಡೇ ತೀರ್ಬೇಕು, ಅವನು ಅದರಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಈಗ ಕೋರ್ಟ್ ಹೋದ್ಮೇಲೆ ಉದಾಹರಣೆ, ಈಗ ಒಂದು ವ್ಯಾಜ್ಯ ತಗೊಳ್ಳೋಣ, ಯಾನು ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ನಲ್ಲಿ ಯಾವುದೋ ಒಂದು ಅಗ್ರಿಮೆಂಟ್ ಮೇಲೆ ಪ್ರತಿವಾದಿ ಮೇಲೆ ಹೂಡಿ ಅವನು ನೋಟಿಸ್ ಆಗುತ್ತೆ, ಬರ್ತಾನೆ, ಅವನಿಲ್ಲ ಇದು ನಾನು ಯಾವತ್ತು ನನ್ನ ಆಸ್ತಿನ ಮಾರಾಟ ಮಾಡಕ್ ಒಪ್ಕೊಂಡಿದ್ದಿಲ್ಲ, ಈ ಹಣ ಬರ್ದಿರೋದೆಲ್ಲ ಕಪೋಲ್ ಕಲ್ಪಿತವಾದ್ದು, ನಾನು ಇವ್ರ ಹತ್ರ ಮಾಡಿದ ವ್ಯವಹಾರನೇ ಬೇರೆ, ನನಗೂ ಅವ್ರಿಗೂ ಹಣಕಾಸಿನ ವ್ಯವಹಾರ ಇತ್ತು, ದುಡ್ಡು ನಾನು ಹಿಂತಿರುಗಿಸೋಂತ ವಿಚಾರದಲ್ಲಿ ಇದನ್ನ ಅವರು ಬರ್ಕೊಟ್ಟಿದ್ದು ನಮ್ಮಿಬ್ಬರ ಮಧ್ಯೆ ಆಗಿದ್ ನಿಜ, ಮಾರಾಟ ಮಾಡೋ ಉದ್ದೇಶ ಇರ್ಲಿಲ್ಲ, ನಾನು ಅವ್ರ ಹತ್ರ ಹಣ ಪಡೆದಿದ್ದೆ ಅಷ್ಟೇ ಹೊರತು ಬಡ್ಡಿ ಕೊಡ್ತೀನಿ ಅಂತ ಹೇಳಿದ್ದೆ, ಅದನ್ನ ಬಿಟ್ಟು ಇವರೆಲ್ಲ ನನ್ನ ಆಸ್ತಿನೇ ನೆನೆ ಮಾರಾಟಕ್ಕೆ ಇಟ್ಕೊಂಡಿದ್ದಾರೆ, ಸುಳ್ಳು. ಇದು ಅವರ ಒಂದು. ಸೊ ಹಾಗಾಗಿ ಈ ಎವಿಡೆನ್ಸ್ ಆಕ್ಟ್ ಅಂತ ಹೇಳಿದ್ರೆ, ಈಗ ಸಿವಿಲ್ ಕೇಸ್ಗಳಲ್ಲಿ ಬರ್ಡನ್ ಆಫ್ ಪ್ರೂಫ್ ಯಾವ ತರ ಇರುತ್ತೆ, ಕ್ರಿಮಿನಲ್ ಕೇಸ್ಗಳಲ್ಲಿ ಯಾವ ತರ ಬರ್ಡನ್, ಸ್ವಲ್ಪ ಅಲ್ಲಿ ಮುಂದೆ ಬರೋಣ. ಸೊ ಹಾಗಾಗಿ ಎರಡನೇದಕ್ಕೆ ಬನ್ನಿ, ಆನ್ ಹೂಮ್, ಈಗ ಮೇಲ್ ಓದದ್ನಲ್ಲ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ. ವೆನ್ ಎ ಪರ್ಸನ್ ಈಸ್ ಬೌಂಡ್ ಟು ಪ್ರೂವ್ ದಿ ಎಕ್ಸಿಸ್ಟೆನ್ಸ್ ಆಫ್ ಎನಿ ಫ್ಯಾಕ್ಟ್, it is said that the burden lies on that person. He may be the plaintiff or the defendant, ಯಾರಾದ್ರೂ ಆಗಿರ್ಬೋದು. ಅವನು ಯಾವಾಗ್ಲೂ ಅದು ಕಾನೂನಿನ ಅವಶ್ಯಕತೆ ಇರುತ್ತೆ. ನೀನ್ ನೋಡಪ್ಪ, ನೀನು ಇದನ್ನ ಈ ಫ್ಯಾಕ್ಟ್ ಇನ್ ಇಶ್ಯೂ ಅಂತ ಆ ಸಂಗತಿಗಳನ್ನ ಅವನು ಏನೋ ಒಂದು ಪ್ರತಿಪಾದನೆ ಮಾಡಿರ್ತಾನೆ, ವಾದಿ ಆಗಿರ್ಬೋದು, ಪ್ರತಿವಾದಿ ಆಗಿರ್ಬೋದು. ಅವನು ಹೇಳಿದಾಗ ಸಂಪೂರ್ಣವಾದ ಜವಾಬ್ದಾರಿ, ಹೊಣೆ, ಅದ್ರ ಭಾರ, ಆ ಒಂದು ಸಂಗತಿ, ಆ ವಾಸ್ತವಾಂಶ ಇಲ್ಲ ಸತ್ಯಾಂಶ, ನೀವು ಯಾವ ಪದಗಳು ಬೇಕಾದ್ರೂ ಉಪಯೋಗಿಸಿ, ಸಮೃದ್ಧವಾಗಿದೆ ಕನ್ನಡ, ಆ ಒಂದು ಅಸ್ತಿತ್ವದಲ್ಲಿ ಇದೆ ಆ ವಸ್ತುಸ್ಥಿತಿ ಅಂತ ಹೇಳುವಂತ ಕಂಪ್ಲೀಟ್ ಸಂಪೂರ್ಣವಾದ ಜವಾಬ್ದಾರಿ, ಬೌಂಡ್ ಟು ಪ್ರೂವ್ ಅಂತಿದೆ. ಈಸ್ ಬೌಂಡ್ ಟು ಪ್ರೂವ್.
ಆಮೇಲೆ ಇಟ್ ಈಸ್ ಸೆಟ್ ದಿ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ದಟ್ ಪರ್ಸನ್, ಆ ವ್ಯಕ್ತಿಯ ಮೇಲೆ ರುಜುವಾತಿನ ಹೊಣೆ ಇರುತ್ತದೆ ಎಂದು ಹೇಳಲಾಗಿದೆ ಅಂತ. ಫರ್ದರ್ ಅದು ನಾವ್ ಎರಡನ್ನೂ ಜೊತೆಗೆ ಓದ್ಕೊಳ್ಬೇಕಾಗುತ್ತೆ. ಅದು ಫಸ್ಟ್ ನಾವು ಡಿಸೈಡ್ ಮಾಡಿದ್ದೇನಂತ ಹೇಳಿದ್ರೆ, ಯಾರಾದರೂ ಕೋರ್ಟಿನ ಮುಂದೆ ತೀರ್ಮಾನ, ತನ್ನ ಪರವಾಗಿ ತೀರ್ಮಾನ ಪಡೆಯೋದಕ್ಕೆ ಯಾವ್ದಕ್ಕೆ ಸಂಬಂಧಪಟ್ಟಂಗೆ, ಕಾನೂನುಬದ್ಧವಾದ ಹಕ್ಕು ಅಥವಾ ಬಾಧ್ಯತೆಗಳಿಗೆ ಸಂಬಂಧಪಟ್ಟಂಗೆ ಯಾವ್ದರದ ಆಧಾರದ ಮೇಲೆ, ಎಕ್ಸಿಸ್ಟೆನ್ಸ್ ಆಫ್ ಫ್ಯಾಕ್ಟ್ಸ್, ಡಿಪೆಂಡೆಂಟ್ ಆನ್ ದಿ ಎಕ್ಸಿಸ್ಟೆನ್ಸ್ ಆಫ್ ಫ್ಯಾಕ್ಟ್ಸ್, ಅಂದ್ರೆ ವಸ್ತುಸ್ಥಿತಿಯ ಅಸ್ತಿತ್ವದ ಬಗ್ಗೆ ಆಧಾರಿತವಾಗಿರುವಂತಹ ಕಾನೂನುಬದ್ಧವಾದ ಹಕ್ಕು ಅಥವಾ ಬಾಧ್ಯತೆ ಮಸ್ಟ್ ಅಂದ್ರೆ ಅವನು ಅದನ್ನ ಪ್ರತಿಪಾದನೆ ಮಾಡ್ತಾ ವಿಚ್ ಹಿ ಅಸರ್ಟ್ಸ್, ಅದನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾನೆ, ಮಸ್ಟ್ ಪ್ರೂವ್, ಅದು ಮಾಡ್ಲೇಬೇಕು. ಏನ್ ಪ್ರೂವ್ ಮಾಡ್ಬೇಕು ಅಂದ್ರೆ ದಟ್ ದೋಸ್ ಫ್ಯಾಕ್ಟ್ಸ್, ಅಂತ ಸಂಗತಿಗಳು, ವಾಸ್ತವಾಂಶಗಳು, ಸತ್ಯಾಂಶಗಳು, ಅವನೇನ್ ಪ್ರತಿಪಾದನೆ ಮಾಡ್ತಾನೆ, ಕಾನೂನುಬದ್ಧವಾದ ಹಕ್ಕು ಇದೆ ಅಂತ ಹೇಳೋದಕ್ಕೆ ಆ ಸಂಗತಿಗಳ ಆಧಾರದ ಮೇಲೆ ಅವು ಇವೇ ಅಸ್ತಿತ್ವದಲ್ಲಿದೆ ಅಂತ ಪ್ರೂವ್ ಮಾಡೋಂಥದ್ದು ಮಾಡೇ ತೀರ್ಬೇಕು. ಅದನ್ನ ನೆಕ್ಸ್ಟ್ ಎಕ್ಸ್ಪ್ಲೇಷನ್. ಮುಂದೆ 102ಕ್ಕೆ ಬನ್ನಿ. ಅದನ್ನ 101 ಮರೆಯೋಂಗಿಲ್ಲ. 101 ನಾವು ಮರ್ತು ಇಲ್ಲ ಇದು ಸಪರೇಟ್ ಅಂತ. ಯಾಕಂದ್ರೆ ಈ 4 ಸೆಕ್ಷನ್ಗಳು ಒಂದಕ್ಕೊಂದು ಹೆಣೆದ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಬಿಡಿ ಬಿಡಿಯಾಗಿ ಓದಿದ್ರೆ ನಿಮ್ಗೆ ಅದು ಬೇರೆ ಅರ್ಥ ಸಿಕ್ಬೋದು. ಒಟ್ಟಿಗೆ ಓದಿದ್ರೆ ಸಿಕ್ಕುತ್ತೆ, ಸಮಗ್ರವಾದ ಚಿತ್ರಣ ಸಿಕ್ಕುತ್ತೆ. ಈ ಬರ್ಡನ್ ಆಫ್ ರುಜುವಾತಿನ ಹೊಣೆ, ಅದ್ರ ಬಗ್ಗೆ ನಾವು ಈ ಕಾನ್ಸೆಪ್ಟ್ ಏನ ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಇದೀವಿ. ಅದ್ರ ಹೆಚ್ಚು ನಿಮಗೆ ಎಲ್ಲಾ ಮಗ್ಗಲ್ಗಳು ಅರ್ಥ ಆಗ್ಬೇಕಾದ್ರೆ ಈ 4 ಒಟ್ಟಿಗೆ ಹೋದಾಗ ಬೇರೆ ಸೆಕ್ಷನ್ಗಳು ಇದೆ, ಅದು ಬೇರೆ ಬೇರೆ 114ವರೆಗೂ ಇದೆ. ಈ ಮುಖ್ಯವಾಗಿ ತಳಹದಿ ಆಗಿರುವಂತದ್ದು ಬರ್ಡನ್ ಆಫ್ ಪ್ರೂಫ್, ಈ ರುಜುವಾತಿನ ಹೊಣೆಗೆ ಸಂಬಂಧಪಟ್ಟ ಈ 4. ಈಗ 102ರಲ್ಲಿ ಏನ್ ಹೇಳ್ತಾರೆ, ಆನ್ ಹೂಮ್ ಬರ್ಡನ್ ಆಫ್ ಪ್ರೂಫ್ ಲೈಸ್ ಅಂತ ಹೇಳ್ತಾರೆ. ಯಾರ ಮೇಲೆ ಹೊಣೆ ಇದೆ ಅಂತ. ಈಗ ನೋಡಿ, ಅದು ಒಂದು ಕ್ಷಣ ನೀವು ಹಿಂದಿನ ಸಾಲ ನಾವೇನು ಓದಿದ್ವಿ, ಮತ್ತೆ ಅದು ಮತ್ತೆ ಆ ಯೋಚನಾ ಲಹರಿ ಮತ್ತೆ ಅದು ಮರುಕಳಿಸುತ್ತೆ. When a person is bound to prove the existence of an fact, it is said the burden of proof lies on that person ಅಂತ. ಅದನ್ನ ಬಹಳ ಸಕಾರಾತ್ಮಕವಾಗಿ ಡೈರೆಕ್ಟ್ ಇದು ನೋಡಪ್ಪ. ಇದು ಈಗ ಒಂದು ಸನ್ನಿವೇಶನ ಎವಿಡೆನ್ಸ್ ಆಕ್ಟ್ ನಲ್ಲಿ ಅವರು ಭಾವಿಸ್ಕೊಂಡಿದ್ರೆ ಏನು, ದಿ ಬರ್ಡನ್ ಆಫ್ ಪ್ರೂಫ್ ಇನ್ ಎ ಸೂಟ್ ಆರ್ ಪ್ರೊಸೀಡಿಂಗ್ ಲೈಸ್ ಆನ್ ದಟ್ ಪರ್ಸನ್ ಹೂ ವುಡ್ ಫೇಲ್ ಇಫ್ ನೋ ಎವಿಡೆನ್ಸ್ ಎಟ್ ಆಲ್ ವರ್ ಗಿವನ್ ಆರ್ ದಿ ಅದರ್ಸ್. ಎರಡೂ ಕಡೆ ಅವರು ಸರಿಯಾದ ಸಾಕ್ಷ್ಯಾಧಾರಗಳನ್ನ ಕೊಡದೆ ಹೋದ್ರೆ ಏನು, ಯಾರ ಮೇಲೆ ಹೊಣೆ ಹೋಗ್ಬೇಕು? ಇದು ಮತ್ತೆ ನೇತ್ಯಾತ್ಮಕ ಅಂತ ಹೇಳಿದೆ ನಾನು. ಇಟ್ಸ್ ಎ ನೆಗೆಟಿವ್ ಅಪ್ರೋಚ್. ಈಗ ಮುಂಚೆದು ಪಾಸಿಟಿವ್ ಡೈರೆಕ್ಟ್ ಆಗಿ ಹೇಳೇ ಬಿಟ್ರು, ನೋಡಪ್ಪ ಹಕ್ಕು ಬಾಧ್ಯತೆಗಳು, ಕಾನೂನುಬದ್ಧವಾದ ಹಕ್ಕು ಬಾಧ್ಯತೆಗಳು ಇದೆ, ಯಾವ್ದ್ರದ್ದು ಇಂಥ ವಾಸ್ತವಾಂಶಗಳು ಅಸ್ತಿತ್ವದಲ್ಲಿದೆ ಅಂತ ಪ್ರೂವ್ ಮಾಡೋದು, ಅದೆಲ್ಲ ಆಯ್ತು ಅಂತ ಅವ್ರ ಮೇಲೆ ಬಿಡುದು. ಎರಡೂ ಕಡೆ ಸಾಕ್ಷಿಗಳು ಅಂದ್ರೆ ಸರಿಯಾದ ಸಾಕ್ಷ್ಯಾಧಾರಗಳನ್ನು ಕೊಡದೆ ಹೋದಾಗ ಬರ್ಡನ್ ಯಾರಿಗೆ ಬರುತ್ತೆ ನೋಡಿ. ದಿ ಬರ್ಡನ್ ಆಫ್ ಪ್ರೂಫ್ ಇನ್ ಎ ಸೂಟ್ ಆರ್ ಪ್ರೊಸೀಡಿಂಗ್ ಲೈಸ್ ಆನ್ ದಟ್ ಪರ್ಸನ್ ಹೂ ವುಡ್ ಫೇಲ್ ಇಫ್ ನೋ ಎವಿಡೆನ್ಸ್ ಎಟ್ ಆಲ್ ವರ್ ಗಿವನ್ ಆನ್ ಐದರ್ ಸೈಡ್. ಅಂದ್ರೆ ಸರಿ, ಅಂದ್ರೆ ಎರಡು ಕಡೆ ಅವರು ಏನು ಕೊಡದೆ ಇರೋದಕ್ಕೆ ಯಾರು ಸರಿಯಾದ ಸಾಕ್ಷ್ಯಾಧಾರಗಳನ್ನ ಒದಗಿಸ್ತೇ ಹೋದಾಗ, ಈಗ ಒಂದು ಉದಾಹರಣೆ ಮೂಲಕ ಸಪೋಸ್ ಈಗ ಯಾವುದೋ ಒಂದು ಮತ್ತೆ ನಾವು ಈ ಆಸ್ತಿ ವಿಭಾಗದ ಈ ಪಾರ್ಟಿಷನ್ ಕೇಸ್ಗಳಲ್ಲಿ ಬಂದ ಮೊಕದ್ದಮೆಗಳಲ್ಲಿ ಇದು ಒಟ್ಟು ಕುಟುಂಬದ ಆಸ್ತಿ, ಇದು ಒಟ್ಟು ಕುಟುಂಬದ ಹಣದಿಂದ ಸಂಪಾದನೆ ಮಾಡಿದ ಸ್ವತ್ತುಗಳು, ನಮ್ಮ ಪೂರ್ವಿಕರ ಕಡೆಯಿಂದ ಬಂದಂತದ್ದು, ನಮ್ಮ ತಾತನ ಕಾಲದಿಂದ ಬಂದದ್ದು, ತಂದೆ ಅವ್ರು ಇಷ್ಟು ಸೇರಿಸಿದ್ರು, ನಾಮಕಾವಸ್ಥೆಗೆ ಯಾರೋ ದೊಡ್ಡ ಮಗನ ಹೆಸರಲ್ಲೋ ದೊಡ್ಡ ಮಗಳ ಹೆಸರಲ್ಲೋ ಅಲ್ಲ ಹೆಂಡತಿ ಹೆಸರಲ್ಲೋ ಆತರ ಈ ತರ ಏನಾದ್ರು ಹೇಳ್ಕೊಂಡ್ ಬಂದಾಗ ಎದುರುಗಡೆ ಅವ್ರು ಬಂದು ಇಲ್ಲ ಇದೆಲ್ಲ ಸ್ವಯಾರ್ಜಿತವಾದ್ದು, ಒಟ್ಟು ಕುಟುಂಬದ ಮೂಲಧನದಿಂದ ಇದನ್ನ ಯಾರು ಸಂಪಾದನೆ ಮಾಡಿಲ್ಲ, ಇದು ನನಗೆ ಸೇರಿತು ಅಂತ ಒಬ್ಬ ಮಗನೋ ಮಗಳೋ ಬಂದು ಹೇಳುದು. ಅಲ್ಲಿ ಸಪೋಸ್ ಈಗ ಯಾರು ಸರಿಯಾಗಿ ಸಾಕ್ಷ್ಯಾಧಾರಗಳನ್ನು ಕೋರ್ಟ್ ಅನ್ನೋರು ಈಗ ಬರ್ಡನ್ ಯಾರ ಮೇಲೆ, ಈಗ ಯಾರೋ ಒಂದು ಪ್ರತಿಪಾದನೆ, ಇಲ್ಲಿ ಪ್ಲೇಂಟಿಫ್ ಅಥವಾ ಡಿಫೆಂಡ್ ಅಂತ ಹೇಳಿ ಯಾರು ಅದನ್ನ ಸರಿಯಾಗಿ ಪ್ರತಿಪಾದನೆ ಮಾಡೋದಿಲ್ಲ ಸಾಕ್ಷ್ಯಾಧಾರಗಳನ್ನ ಒದಗಿಸಿ, ಅವಾಗ ಇಫ್ ನೋ ಎವಿಡೆನ್ಸ್ ಇಸ್ ಗಿವನ್ ಆನ್ ಐದರ್ ಸೈಡ್ ದಿ ಬರ್ಡನ್ ಆಫ್ ಪ್ರೂಫ್ ಯಾರು ಹೋಗಿರ್ತಾರೆ, ಸಾಮಾನ್ಯವಾಗಿ ವಾದಿ ಹೋಗಿರ್ತಾನೆ. ದಿ ಕೋರ್ಟ್ ಹ್ಯಾಸ್ ಟು ಸ್ಟಾಪ್ ಅಟ್ ದಟ್. ಈಗ ಎರಡೂ ಕಡೆಯವರು ಸರಿಯಾದ ಸಾಕ್ಷಿಗಳು ಒದಗಿಸ್ತೇ ಹೋದಾಗ ಕೋರ್ಟ್ನವರು ಜಡ್ಜ್ ಸಾಹೇಬ್ರು ಏನ್ ಮಾಡ್ತಾರೆ, ಎರಡು ಸಾಕ್ಷ್ಯಾಧಾರಗಳು ಪುರಾವೆ ಇಲ್ದಾಗ ಸಾಮಾನ್ಯವಾಗಿ ಏನ್ ಮಾಡ್ಬಿಡ್ತಾರೆ, ದಿ ನ್ಯಾಚುರಲ್ ಕಾನ್ಸಿಕ್ವೆನ್ಸಸ್, ಸಾಮಾನ್ಯವಾಗಿ ಯಾವುದು ಆಧಾರ ಇಲ್ಲ, ತಳಹದಿ ಇಲ್ಲ ಅಂತ ಹೇಳಿ ವಜಾ ಮಾಡೋದು. ಇದನ್ನ ನೇತ್ಯಾತ್ಮಕವಾಗಿ ನೆಗೆಟಿವ್ ಅಪ್ರೋಚ್ ಆನ್ ಹೂಮ್
ಯಾರು ಸಾಕ್ಷ್ಯಾಧಾರಗಳನ್ನ ಕೊಡದೆ ಹೋದಾಗ, ಇಫ್ ನೋ ಎವಿಡೆನ್ಸ್ ಅಟ್ ಆಲ್ ವರ್ ಗಿವನ್ ಆನ್ ದಿ ಐದರ್ ಸೈಡ್, ದೆನ್ ದಿ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ದಟ್ ಪರ್ಸನ್ ಹೂ ವುಡ್ ಫೇಲ್. ಅವನ ಮೇಲೆ ಹೊಣೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ನಾವು ಅದನ್ನು ವಿಶ್ಲೇಷಣೆ ಮಾಡ್ಬೇಕಾಗುತ್ತೆ. ಸಪೋಸ್ ಈಗ ಲೆಟ್ ಅಸ್ ಇವನ್ ಅಸ್ಯೂಮ್ ಎ ಸಿಚುವೇಶನ್, ಈಗ ಒಂದು ಪರಿಸ್ಥಿತಿನ ಇದ್ ಮಾಡಿ, ಈಗ ಪ್ಲೇಂಟಿಫ್ ಕಡೆಯಿಂದ ವಾದಿ ಕಡೆಯಿಂದ ಎಲ್ಲ ಸರಿಯಾಗಿ ಬಲವಾದ ಸಾಕ್ಷಿ ಆಧಾರಗಳು, ದಾಖಲೆಗಳು, ಹೇಳಿಕೆಗಳು ಎಲ್ಲ ವಿಚಾರಣೆ ಆಯ್ತು. ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಏನೂ ಅಲಗಿಸಕ್ಕೆ ಆಗ್ಲಿಲ್ಲ. ಎದುರುಗಡೆ ಅವರು ಬಾಕ್ಸ್ ಹತ್ತಿಸ್ತಾರೆ, ರಿಟರ್ನ್ ಸ್ಟೇಟ್ಮೆಂಟ್ ಎಲ್ಲ ಹಾಕಿದ್ದಾರೆ, ಅವ್ರ ಸಾಕ್ಷಿಗಳದು. ಈಗ ಇದಕ್ಕಿಂತ ಬಲವಾದ ಸಾಕ್ಷಿಗಳು ಕೊಡ್ತಾರೆ, ಇವ್ರನ್ನ ಬುಡಮೇಲೆ ಮಾಡ್ಬಿಡ್ತಾರೆ. ಹೇಳಿರೋದ್ನೆಲ್ಲ, ಪ್ಲೇಂಟಿಫ್ ಹೇಳಿರೋದ್ನೆಲ್ಲ ಬುಡಮೇಲೆ ಮಾಡ್ಬಿಡ್ತಾರೆ, ಅದಕ್ಕಿಂತ ಬಲವಾದ ಸಾಕ್ಷಿಗಳು. ಈಗ ಕೋರ್ಟ್ನವ್ರಿಗೆ ಒಂದು ಜಿಜ್ಞಾಸೆ ಬರುತ್ತೆ. ಈಗ ಅಫ್ಕೋರ್ಸ್ ಇಶ್ಯೂಸ್ ಆಮೇಲೆ ಬರ್ತೀನಿ, ಇಶ್ಯೂಸ್ ಯಾವ ತರ ಅದನ್ನ ಇದು ಮಾಡಿ. ಈಗ ಎದುರುಗಡೆ ಅವರ ಬಲದ ಮೇಲೆ ಒಬ್ಬ ಯಾರಾದ್ರೂ ಗೆಲ್ಲೋದಿಕ್ ಸಾಧ್ಯವೇ ಅನ್ನೋದೊಂದು ಪ್ರಶ್ನೆ, ಇದು ಜಿಜ್ಞಾಸೆ. ಈಗ ಸಪೋಸ್ ಈಗ ಯು ಹ್ಯಾವ್ ಎ ವೆರಿ ವೀಕ್ ಡಿಫೆಂಡೆಂಟ್, ಅವ್ನು ಸರಿಯಾದ ಹೇಳಿಕೆಗಳು ಕೊಟ್ಟಿಲ್ಲ, ಇಲ್ಲ ಏನೋ ಅವ್ರ ಹೇಳಿಕೆನಲ್ಲಿ ಪಾಪ ಯಾರೋ ಅಮಾಯಕರು ಹತ್ಬಿಟ್ಟು ಏನೋ ಬಾಕ್ಸ್ ಅಲ್ಲಿ ಹೇಳ್ಬಿಡ್ತಾರೆ, ಸರಿಯಾಗಿ ಮಾಹಿತಿ ಇಲ್ದೇನೋ ಇರ್ಬೋದು, ಇಲ್ಲ ಗೊತ್ತಿದ್ದು ಏನೋ ಆ ಒಂದು ಗಾಬರಿನಲ್ಲಿ ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಂತ್ಕೊಂಡು ಜಾಳದ ಸಡ್ಲವಾದ ಉತ್ತರಗಳು ಕೊಟ್ಟಿರ್ಬೋದು, ಅವ್ರ ಕೇಸ್ಗೆ ಮಾರ್ಕ್ ಆಗಿರುವಂತದ್ದು ಕೊಟ್ಟಿರ್ಬೋದು ಕೊನೆಗೆ. ಹಂಗಂತ ಪ್ಲೇಂಟಿಫ್ ಅಂದ್ರೆ ವಾದಿ ಆ ಕೇಸ್ ತನ್ಪಾರು ಮಾಡ್ಕೊಳ್ಳೋದಿಕ್ ಸಾಧ್ಯವೇ? ಅದೊಂದು ಪ್ರಶ್ನೆ ಬರುತ್ತೆ. ಸಿವಿಲ್ ಕೇಸ್ಗಳಿಗೆ ಸಂಬಂಧಪಟ್ಟ, ಕ್ರಿಮಿನಲ್ ಕೇಸ್ ಆಮೇಲೆ ಮಾತಾಡೋಣ. ಹಾಗಾಗಿ ಇಷ್ಟಾದ್ರೂ ಸಹ ಎಷ್ಟೋ ಜಡ್ಜ್ಮೆಂಟ್ಗಳು ಬಂದಿದೆ, ತಾವು ಗಮನಿಸಿದಿರಿ. ಎದುರಾಳಿಯ ದೌರ್ಬಲ್ಯದ ಮೇಲೆ ವಾದಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅವನು ತನ್ನ ಕಾಲ ಮೇಲೆ ತಾನೇ ನಿಲ್ಬೇಕು, ತಾನೇ ಬಲವಾದ ತಳಹದಿ ಹಾಕೊಳ್ಬೇಕು ಅವನ ಕೇಸ್ಗೆ. ಅದನ್ನೇ ನಾನು ಹೋದ್ಸಲಿ ಹೇಳಿದ್ದು, ಲಾಯರ್ಗಳು ಚೇಂಬರ್ಗಳಲ್ಲಿ ಸಂವಾದ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ ಅಂತಾರೆ. ಪ್ಲೀಡಿಂಗ್ಸ್ ನಾನು ಹೇಳೋದು ಔಟ್ 6-7 ರೂಲ್ ಅದೆಲ್ಲ ನೋಡಿ, ಅಲ್ಲಿ ಸರಿಯಾಗಿ ಪ್ಲೀಡಿಂಗ್ಸ್ಗಳು ಸರಿಯಾಗಿ ಬಲವಾಗಿ ಇಲ್ಲದೆ ಹೋದಾಗ, ಇಲ್ಲ ಜಾಳ ಆದಾಗ, ಇಲ್ಲ ಎಲ್ಲೋ ಒಂದು ಕಾನೂನಿನ ಅಂಶಗಳು ಕೊರತೆ ಆದಾಗ, ಇಲ್ಲ ಬಿಟ್ಟು ಹೋದಾಗ, ಇನ್ವರ್ಟೆಂಟ್ ಅಂತ ಹೇಳಲ್ಲ, ಬೇಕಾಗಿ ಬಿಟ್ಟಿದಾರೋ ಇಲ್ಲ ತಿಳಿದೇ ಬಿಟ್ಟಿದಾರೋ ಆ ವಿಷಯ ಬೇರೆ. ಬಟ್ ಅದು ಎಲ್ಲ ನಿಮ್ಗೆ ಸಹಾಯಕ್ಕೆ ಬರೋದಿಲ್ವಲ್ಲ. ನಮ್ಗೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಇವನ್ ಫಾರ್ ಎ ಲಾಯರ್. ಸೊ ಹಾಗಾಗಿ ಪ್ಲೀಡಿಂಗ್ಸ್ ಹಾಕ್ಬೇಕಾದ್ರೆ ಎಷ್ಟು ಜಾಗೃತವಾಗಿ ಹಾಕಬೇಕು, ದಾಖಲೆಗಳ ಪರಿಶೀಲನೆ ಮಾಡಿ. ಈಗ ಎಷ್ಟೋ ಸಲ ಪ್ಲೀಡಿಂಗ್ಸ್ ಗಳು ಹಾಕ್ಬಿಟ್ಟು ದಾಖಲೆಗಳ ತರ ಕೇಳಿದ್ರೆ ಎಂತ ಎಡವಟ್ಟುಗಳಾಗಿದೆ ನೀವು ನೋಡಿದ್ದೀರಿ, ನಾವು ನೋಡಿದೀವಿ. ದಾಖಲೆಗಳನ್ನ ಸಂಗ್ರಹಣೆ, ಮಾಹಿತಿಯ ಸಂಗ್ರಹಣೆ, ಯಾಕಂತ ಹೇಳಿದ್ರೆ ಎವಿಡೆನ್ಸ್ ಆಕ್ಟ್ ನಲ್ಲಿ ಬರ್ಡನ್ ಆಫ್ ಪ್ರೂಫ್ ಅಂತ ಬಂದಾಗ ಇದನ್ನ ನಾವು ಹೇಳಲೇಬೇಕಾಗುತ್ತೆ. ಸೊ ಹಾಗಾಗಿ ಗ್ರೌಂಡ್ ವರ್ಕ್, ನಾನು ಹೋದ್ಸಲ ಹೇಳಿದ್ದ ಅದನ್ನೇ, ತಳಹದಿ ಹಾಕ್ಬೇಕು, ಸ್ಪೇಡ್ ವರ್ಕ್ ಅಂತಂದೆ ಹೋದ್ಸಲ ನಂಗೆ ನೆನಪಿದೆ. ಹಾಗಾಗಿ ಎಷ್ಟು ಹುಷಾರಾಗಿ ಡ್ರಾಫ್ಟ್ ಮಾಡ್ಬೇಕು, ಮಾಹಿತಿಗಳು ಸಂಗ್ರಹಣೆ ಮಾಡ್ಬೇಕು, ಸಂವಾದ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ. ಬಾಕ್ಸ್ ಹತ್ತದಾಗ ಅಲ್ಲಿ ನೀವು ಒಬ್ಬ ಸಾಕ್ಷಿನ, ಅವ್ರೆಷ್ಟೇ ವಿದ್ಯಾವಂತರಾಗಿರ್ಬೋದು, ಅವ್ರನ್ನ ನೀವು ಅಲ್ಲಿ ಪರೀಕ್ಷೆಗೆ ಒಡ್ಡಕ್ಕಾಗೋದಿಲ್ಲ, ಅಲ್ಲಿ ಕೂತ್ಕೊಂಡು ಅವ್ರ ಬುದ್ಧಿಮತ್ತೆನ ಉಪಯೋಗಿಸಕ್ಕಾಗೋದಿಲ್ಲ. ಅದಕ್ಕಾಗಿ ಪ್ಲೀಡಿಂಗ್ಸ್ ಮಸ್ಟ್ ಬಿ ವೆರಿ ಇಂಪಾರ್ಟೆಂಟ್, ದೆನ್ ಫಾಲೋಡ್ ಬೈ ಕರೆಸ್ಪಾಂಡಿಂಗ್ ಎವಿಡೆನ್ಸ್. ಸೊ ಹಾಗಾಗಿ 102ರಲ್ಲಿ ದೋ ಇಟ್ ಈಸ್ ಟೇಕನ್ ಇನ್ ನೆಗೆಟಿವ್ ಸೆನ್ಸ್, ಯಾರೋ ಕಡೆ ಕೊಡದೆ ಹೋದಾಗ ಆದ್ರೂ ಯಾರನ್ನ ಪ್ರತಿಪಾದನೆ ಮಾಡಿರ್ತಾರೆ ಅವ್ರ ಮೇಲೆ ಹೊಣೆ ಅನ್ನೋದನ್ನ ಮೊದಲನೇ 101ರಲ್ಲಿ ಏನ್ ಹೇಳಿದ್ದಾರೆ ಅದನ್ನೇನೆ ಅದನ್ನ ಇನ್ನೊಂದ್ಸಲಿ ಒಟ್ಟಿಗೆ ಓದ್ಕೊಂಡಾಗ ಒಂದು ಸಮಗ್ರವಾದ ಅರ್ಥ ಸಿಕ್ಕುತ್ತೆ. ಸೊ ಬರ್ಡನ್, ರುಜುವಾತು ಮಾಡಂತ ಹೊಣೆ. ಆಮೇಲೆ 103ರಲ್ಲಿ ಈಗ ಸಂಗತಿಗಳು ಅಂತಂದು, ವಿಷಯಗಳು, ವಸ್ತುಸ್ಥಿತಿ, ವಾಸ್ತವಾಂಶ ಏನ್ ಬೇಕಾದ್ರೂ ಉಪಯೋಗಿಸಿ, ಫ್ಯಾಕ್ಟ್ಸ್ ಅಂತ ಹೇಳ್ತಾರೆ. ಈಗ ಅಲ್ಲಿ ಎವಿಡೆನ್ಸ್ ಆಕ್ಟ್ ನಲ್ಲಿ ಇದರಲ್ಲಿ ಫ್ಯಾಕ್ಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆನು ಎವಿಡೆನ್ಸ್ ಆಕ್ಟ್ ನಲ್ಲಿ ಸ್ವಲ್ಪ ಡೆಫಿನೇಷನ್ ಕ್ಲಾಸ್ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ನಿಮ್ಗೆ ಇಂಟರ್ಪ್ರಿಟೇಷನ್ ಕ್ಲಾಸ್ ನಲ್ಲೇನೆ ದಯಮಾಡಿ ಅದೊಂದು ನೋಡಿ. ಫ್ಯಾಕ್ಟ್ ಅಂದ್ರೆ ನೋಡಿ, ಇದು ಮತ್ತೆ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದೇನೆ. ಕಾನೂನು ಪುಸ್ತಕ ನಾವು ಕೈಯಲ್ಲಿ ಹಿಡಿದು ನಮ್ಮ ವಕೀಲ ವೃತ್ತಿ ಮಾಡ್ತಾ ಇದ್ರು ಸಹ ಮನಃಶಾಸ್ತ್ರ ತಿಳ್ಕೊಳ್ಳೋದು ಬೇಕು ಅನ್ನೋದು ಈ ಒಂದು ಕಾರಣಕ್ಕೆ. ಫ್ಯಾಕ್ಟ್ ಮೀನ್ಸ್ ಅಂಡ್ ಇನ್ಕ್ಲೂಡ್ಸ್ ಏನು, ಸಂಗತಿ ಅಂದ್ರೆ ಏನು, ನಾವು ಸಂಗತಿ ಅಂತಾನೆ ಉಪಯೋಗಿಸೋಣ. ಎನಿಥಿಂಗ್, ಸ್ಟೇಟ್ ಆಫ್ ಥಿಂಗ್ಸ್ ಆರ್ ರಿಲೇಷನ್ ಆಫ್ ಥಿಂಗ್ಸ್ ಕೇಪಬಲ್ ಆಫ್ ಬೀಯಿಂಗ್ ಪರ್ಸ್ಯೂಡ್ ಬೈ ದಿ ಸೆನ್ಸಸ್.
ಅಂದ್ರೆ ನಮ್ಮ ಪಂಚೇಂದ್ರಿಯಗಳಿಗೆ ನಿಲುಕುವಂತಹ ಒಂದು ವಸ್ತು ಆಗ್ಬೋದು, ವಸ್ತು ಸ್ಥಿತಿ ಇರಬಹುದು, ಪಂಚೇಂದ್ರಿಯಗಳು ಗ್ರಹಿಸುವಂತವು, ಅದು ಫ್ಯಾಕ್ಟ್ ಆಗುತ್ತೆ ಅಂತ. ಆಮೇಲೆ ಅಲ್ಲಿಗೆ ನಿಲ್ಲೋದಿಲ್ಲ. ಎನಿ ಮೆಂಟಲ್ ಕಂಡೀಷನ್ ಆನ್ ವಿಚ್ ಪರ್ಸನ್ ಇಸ್ ಕಾನ್ಶಿಯಸ್, ನೋಡಿ ಇದು ತುಂಬಾ ಮುಖ್ಯ. ಅದಕ್ಕೆ ನಾನು ಮನಃಶಾಸ್ತ್ರ ಅಂತ ಅವಾಗ್ಲಿಂದ ನಾನು 2-3 ಸಲ ಹೇಳಿದ್ದೆ. ಯಾವುದೇ ಮನಸ್ಥಿತಿ ಅಂದ್ರೆ ವ್ಯಕ್ತಿಯ ಜಾಗೃತ ಪ್ರಜ್ಞೆಯಲ್ಲಿ ಇರುವಂತಹ, ಈಗ ಅರೆ ಬರೆ ಅಲ್ಲ, ಇಸ್ ನಾಟ್ ಇನ್ ಎ ಡ್ರಂಕನ್ ಸ್ಟೇಟ್, ಜಾಗೃತ ಪ್ರಜ್ಞೆಯಲ್ಲಿದ್ದಾಗ ಇರುವಂತಹ ಮನಸ್ಥಿತಿ ಪಂಚೇಂದ್ರಿಯಗಳು ಗ್ರಹಿಸುವಂತಹದ್ದು ಫ್ಯಾಕ್ಟ್ ಆಗುತ್ತೆ. ಈಗ ಇಲ್ಲಿ ಒಂದು ಉದಾಹರಣೆ ತಗೊಳ್ಳೋಣ. ಈಗ ನನ್ನ ಎದುರುಗಡೆ ಒಂದು ಗ್ರಂಥ ಇದೆ, ಸಣ್ಣ ಉದಾಹರಣೆ, ದಿನನಿತ್ಯ ನಾವು ನೋಡುತ್ತದೆ. ನನ್ನ ಎದುರಿಗೆ ಒಂದು ಗ್ರಂಥ ಇದೆ. ಈಗ ಗ್ರಂಥ ಇದೆ ಅಂತಂತ ಅಂದ್ರೆ ಕಣ್ಣಲ್ಲಿ ನೋಡ್ತೀವಿ, ಮನಸ್ಸು ಗ್ರಹಿಸ್ಬೇಕು, ಸ್ಪರ್ಶ ಮಾಡ್ಬೇಕು, ಓದಿದಾಗ ಬುದ್ಧಿಗೆ ಹೋಗ್ಬೇಕು, ಎಷ್ಟು ಕೆಲಸ ಇದೆ. ಸೊ ಗ್ರಂಥ ಅಂತ ಈಗ ನಾನು ಇನ್ನೊಬ್ಬ ಹೇಳ್ತಾನಪ್ಪ ಇದು ಗ್ರಂಥ ಅಲ್ಲ, ಇದು ಮರದ್ದು ತುಂಡು ಅಂತ ಹೇಳ್ತಾನೆ. ಅಂದ್ರೆ ಪ್ರೂಡೆಂಟ್ ಮ್ಯಾನ್, ಒಬ್ಬ ಸಾಮಾನ್ಯ ಮನುಷ್ಯನ ಪಂಚೇಂದ್ರಿಯಗಳಿಗೆ ನಿಲುಕುವಂತಹ ಸಿಲುಕುವಂತಹ ವಸ್ತು ಸ್ಥಿತಿ ಆಗ್ಬಹುದು, ಇಲ್ಲ ಮನೋಸ್ಥಿತಿ ಆಗ್ಬೋದು. ಈಗ ಎಷ್ಟೋ ಸಲ ಈಗ ಕೆಲವರು ಈ ಮನೋಸ್ಥಿತಿ ಅದು ಸಾಮಾನ್ಯ ಜಾಗೃತ ಪ್ರಜ್ಞೆ. ನಾನು ಹೇಳೋದು ಏನೋ ತುಂಬಾ ಈ ಬುದ್ಧಿಮಾಂದ್ಯತೆ ಅಂತ ಆಗ್ಲಿ, ಇಲ್ಲ ಅತಿ ಬುದ್ಧಿ ಆದ್ರೂ ಕಷ್ಟ ಆಗುತ್ತೆ ಒಂದೊಂದ್ಸಲಿ. ಸೊ ಸಾಮಾನ್ಯ ಮನುಷ್ಯ, ಈಗ ಜಡ್ಜ್ಮೆಂಟ್ಸ್ ಗಳು ಬರಿಬೇಕಾದ್ರೆ ಪ್ರೂಡೆಂಟ್ ಮ್ಯಾನ್ ಅನ್ನೋ ಒಂದು ಪದಗಳು ಸಾಮಾನ್ಯ ಉಪಯೋಗಿಸ್ತಾರೆ. ಪ್ರೂಡೆಂಟ್ ಮ್ಯಾನ್ ಅಂದ್ರೆ ಏನು? ಒಬ್ಬ ಸಾಮಾನ್ಯ ಪ್ರಜ್ಞೆ ಇರುವಂತಹ, ಎಲ್ಲವೂ ಅವನ ಅವಯವಗಳು ಸರಿಯಾಗಿ ಕೆಲಸ ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿ. ಅಂದ್ರೆ ಮನಸ್ಥಿತಿ ಸರಿ ಇದೆ, ದೇಹ ಪರಿಸ್ಥಿತಿ ಸರಿ ಇದೆ. ಈಗ ವಿಲ್ ಬರಿಬೇಕಾದ್ರೆ ತಮ್ಗಳಿಗೆಲ್ಲ ಗೊತ್ತಿರುತ್ತೆ, ಸೌಂಡ್ ಡಿಸ್ಪೊಸಿಷನ್ ಆಫ್ ಮೈಂಡ್. ಬಾಡಿನೂ ಇರ್ಬೇಕಲ್ಲ, ಕೈಲಿ ಸಿಗ್ನೇಚರೇ ಮಾಡಕ್ ಆಗದೆ ಹೋದ್ರೆ ಅಲ್ಲ ಹೆಬ್ಬೆಟ್ ಹಾಕೋದು, ಆ ವಿಷಯ ಇರ್ಲಿ. ನಾನು ಹೇಳೋದು ಸೌಂಡ್ ಡಿಸ್ಪೊಸಿಷನ್ ಆಫ್ ಮೈಂಡ್. ಅಲ್ಲಿ ನೋಡಿ, ಮೈಂಡ್ ಮೇಲೆನೆ ಅಲ್ಲಿ ಒತ್ಕೊಡೋದು. ಮನಸ್ಥಿತಿ ಆರೋಗ್ಯವಾಗಿರ್ಬೇಕು, ಆರೋಗ್ಯಪೂರ್ಣವಾದ ಮನಸ್ಸಿದ್ರೆ ವಿಲ್ ಮಾಡ್ಬೋದು. ಈಗ ಬರ್ಡನ್ ಆಫ್ ಪ್ರೂಫ್ ಅಷ್ಟು. ಈಗ ಒಬ್ಬ ಸಾಕ್ಷಿನ ಹತ್ತದಾಗ, ಈಗ ವಯೋವೃದ್ಧರು ಯಾರೋ ಬರ್ತಾರೆ ಅಂತ ಇಟ್ಕೊಡಿ, ಜಸ್ಟ್ ಇಟ್ಸ್ ಎನ್ ಇಂಟ್ರೆಸ್ಟಿಂಗ್ ಥಿಂಗ್. ಅವ್ರು ಯಾವ್ದೋ ಒಂದು 20 ವರ್ಷದಿಂದ ನಡೆದ ಒಂದು ಫ್ಯಾಕ್ಟ್, ವಸ್ತುಸ್ಥಿತಿ ಬಗ್ಗೆ ಮಾತಾಡೋದಕ್ಕೆ ಭಾಗ ಸಲ್ಲಿಸಿದ್ರು ಸಿವಿಲ್ ಕೇಸಲ್ಲಿ ಅಂತಾನೆ ಇಟ್ಕೊಳ್ಳೋಣ. ಅವ್ರಿಗೆ ಸ್ವಲ್ಪ ಆಗ ಈಗ 60 ದಾಟ್ಮೇಲೆ 65 ದಾಟ್ಮೇಲೆ ಸಹಜ, ಅದು ನೈಸರ್ಗಿಕವಾಗಿ ಆಗುವಂಥದ್ದು. ಸ್ವಲ್ಪ ಮರು ಬಂದಿರುತ್ತೆ, ಪೂರ್ಣ ಮರುವಿಲ್ಲ. ಆ ಮರುವು ಯಾತಿಗೆ ಬರುತ್ತೆ ಅಂತ ಹೇಳಿದ್ರೆ, ಅದು ವಯೋಸಹಜವಾಗಿ ಆಗ್ಬೋದು, ದೇಹದ ದೌರ್ಬಲ್ಯದಿಂದ ಆಗ್ಬೋದು, ಅವರ ಜೀವನದಲ್ಲಿ ಆಗಿರುವಂತ ಒತ್ತಡಗಳಿಂದ ಆಗಿರಬಹುದು, ಇಲ್ಲ ವಂಶಪಾರಂಪರಿಕವಾಗಿ ಬಂದಿರಬಹುದು. ಕಾರಣಗಳು ಏನೇ ಇರಲಿ, ಅವ್ರು ಎಲ್ಲಾನು ನೆನ್ಪಿಟ್ಕೊಳ್ಳೋಕೆ ಪಾಪ ಅವ್ರಿಗೆ ದೊಡ್ಡವ್ರಿಗೆ ಆಗ್ತಾ ಇಲ್ಲ. ಬಟ್ ಈಸ್ ಅನ್ ಇಂಪಾರ್ಟೆಂಟ್ ವಿಟ್ನೆಸ್. ಆ ಒಂದು ದಾಖಲೆ ಬಗ್ಗೆ ಅವರೇ ಮಾತಾಡ್ಬೇಕು. ಅವ್ರು ಕೋರ್ಟ್ಗೆ ನಡ್ಕೊಂಡೇ ಬಂದಿದ್ದಾರೆ, ವಿತೌಟ್ ಎನಿ ಹೆಲ್ಪ್, ವಿತೌಟ್ ಎನಿಬಡಿ ಸೆಟ್, ಚಕ್ ಅಂತ ಬಂದದ್ದು ಬಾಕ್ಸ್ನ ಹುಡುಗನ್ ತರ. ಆದ್ರೆ ಮನೋಸ್ಥಿತಿ ಈ ತರ ಇದೆ, ಅವರು ಧೈರ್ಯ ಮಾಡಿ ಹತ್ತಿಸ್ಬಿಟ್ಟಿದ್ದಾರೆ. ಅಂತ ಸಾಕ್ಷಿಯ ಹೇಳಿಕೆಯನ್ನ ಕೋರ್ಟಿನವರು ರೆಕಾರ್ಡ್ ಮಾಡ್ತಾರೆ. ಫೈಂಡಿಂಗ್ ಕೊಡ್ಬೇಕಾದ್ರೆ ಯಾವ ರೀತಿ ಗಮನಿಸಬೇಕಾಗುತ್ತೆ. ಅದಕ್ಕೆ ಈ ಸಿವಿಲ್ ಕೇಸ್, ದೆನ್ ಐ ವಿಲ್ ಕಮ್ ಟು ಈ ಸಿವಿಲ್ ಕೇಸ್ ಅಂತ ಹೇಳಿದಕ್ಕೆ. ಸಿವಿಲ್ ಕೇಸ್ಗಳಲ್ಲಿ ಸಾಕ್ಷಿಯ ಒಂದು ಹೇಳಿಕೆಗಳನ್ನ ಪರಿಗಣಿಸಬೇಕಾದ್ರೆ ಇರುವಂತಹ ಮಾರ್ಗಸೂಚಿಗಳಾಗಲಿ, ಮಾರ್ಗದರ್ಶನ, ಕೋರ್ಟ್ನವ್ರಿಗೆ ಯಾರು ಏನ್ ಗೈಡ್ಲೈನ್ ಕೊಡೋದಿಲ್ಲ. ಈ ತರನೇ ನೀವು ಪರಿಗ್ರಹಿಸ್ಬೇಕು, ಈ ತರನೇ ನೀವು ಅದನ್ನ ಪರಿಭಾವಿಸ್ಬೇಕು, ಇದೇ ರೀತಿ ಪ್ರೆಸ್ಯೂಮ್ ಮಾಡ್ಬೇಕು ಅಂತ ಎಲ್ಲೂ ಸಹ ಗೈಡ್ಲೈನ್ ಇಲ್ಲ. ಮತ್ತೆ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ. ಒಬ್ಬ ಜಡ್ಜ್ ಆದವ್ರಿಗೂ ಸಹ ಮನಃಶಾಸ್ತ್ರ ವಕೀಲರಿಗಿಂತ ಹೆಚ್ಚಾಗಿ ಗೊತ್ತಿರ್ಬೇಕಾಗುತ್ತೆ. ಯಾಕಂದ್ರೆ 2 ಕಡೆ ವಾದ ಕೇಳಿ ತುಲನೆ ಮಾಡೋದೇನು ಬಹಳ ಸುಲಭವಾದ ಕೆಲಸ ಅಲ್ಲ. ಕಾನೂನಿನ ಪರಿಜ್ಞಾನ ಒಂದು, ಭಾಷೆಯ ಬಗ್ಗೆ ನಾನು ಮಾತಾಡಲ್ಲ. ಮನುಷ್ಯನ ಚಟುವಟಿಕೆಗಳು ಯಾವ ತರ ಇರ್ತವೆ, ಅವನ ಮನೋಧರ್ಮ ಯಾವ ತರ ಇರುತ್ತೆ, ಒಂದೊಂದು ಮನಸ್ಥಿತಿಲಿ ಯಾವ್ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಯಾವ್ಯಾವ ರೀತಿ ಅವರು ಪ್ರತಿಕ್ರಿಯೆ ಕೊಡದೇ ಇರಬಹುದು, ಎಲ್ಲವನ್ನು ಗ್ರಹಿಸುವಂತಹ ಸೂಕ್ಷ್ಮವಾದ ಬುದ್ಧಿ ಒಬ್ಬ ನ್ಯಾಯಾಧೀಶಿಗೆ ಇರುವಂತದ್ದು ಅನಿವಾರ್ಯತೆ ಇದೆ ಮತ್ತೆ ತುರ್ತಾಗೂ ಇದೆ. ಅಲ್ಲಿ ನ್ಯಾಯಾಂಗ ಅಲ್ಲಿ ಬಚಾವಾಗುತ್ತೆ, ಇಲ್ಲದೆ ಅದ್ರ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಸಿವಿಲ್ ಕೇಸ್ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಈಗ ಅವರು ಒಂದು ಕೆಲವು ಉತ್ತರಗಳು ಕರೆಕ್ಟ್ ಆಗಿ ಕೊಡ್ತಾರೆ, ಇನ್ ಕೆಲವನ್ನ ನನಗೆ ಮರ್ತೋಗಿದೆ ಸ್ವಾಮಿ, ಇಲ್ಲ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಎವಿಡೆನ್ಸ್ ರೆಕಾರ್ಡ್ ಮಾಡ್ಬೇಕಾದ್ರೆ, ಇಲ್ಲ ಅವರ ನಂತರದಲ್ಲಿ ಫೈಂಡಿಂಗ್ ಕೊಡ್ಬೇಕಾದ್ರೆ
ಯಾವುದೋ ಒಂದು ಅಲ್ಲಿ ಒಂದು ಇಲ್ಲಿ ಒಂದು ವಾಕ್ಯಗಳನ್ನ ಇಟ್ಕೊಂಡು ಜಡ್ಜ್ಮೆಂಟ್ ತಪ್ಪಾಗ್ಬಿಡುತ್ತೆ. ಒಟ್ಟಾರೆ ಸಮಗ್ರವಾಗಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಸಾಕ್ಷಿ, ಅವರ ಮನಸ್ಥಿತಿ ಏನು, ಅವರ ಕೋರ್ಟ್ ಬಂದಾಗ ನಡವಳಿಕೆ ಏನು, ಆ ಕೇಸಲ್ಲಿ ಅವರ ಹೇಳಿಕೆಗಳು ಎಷ್ಟು ಸುಸಂಬದ್ಧ, ಕೊಟ್ಟಿರುವಂತ ಹಾಜರು ಮಾಡಿರುವಂತ ದಾಖಲೆಗಳು ಈ ಕೇಸ್ ಸುಸಂಗತವೋ ಇಲ್ಲ ಬೇಕಾಗಿದೆಯೋ, ಆ ಸನ್ನಿವೇಶಗಳು ಇತ್ತೆ ಅದನ್ನ ಅವ್ರು ಏನು ಎಷ್ಟು ನೆನ್ಪಿಟ್ಕೊಂಡಿದ್ರು. ಅಲ್ಲಿ ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟೀಸ್, ಸಿವಿಲ್ ಕೇಸ್ಗಳಲ್ಲಿ ಯಾವ್ದು ಬರ್ಡನ್ ಆಫ್ ಪ್ರೂಫ್ ಅಂತ ಹೇಳಿದ್ರೆ, ಈ ಕ್ರಿಮಿನಲ್ ಕೇಸ್ ಆಮೇಲೆ ಬರೋಣ. ಈಗ ಸಂಭವನೀಯ ಅಂತ ಅನ್ಸ್ಬೇಕು ಜಡ್ಜ್ಗೆ. ಯಾವ್ದು ಯು ಕ್ಯಾನ್ ಬಿಲೀವ್ ಇಟ್, ದಿಸ್ ಈ ತರ ಸೆಂಟೆನ್ಸ್ ಒಂದು ವಾಕ್ಯ ಹೇಳಿದಾರೆ ಅವರು. ಫಾರ್ ಎ ಪ್ರೂಡೆಂಟ್ ಮ್ಯಾನ್ ಅಂತ ನಾನು ಅದನ್ನ ಹೇಳಿದ್ದು. ಒಬ್ಬ ಸಾಮಾನ್ಯ ಜ್ಞಾನ ಇರುವಂತಹ ಮನುಷ್ಯ, ಅತಿ ಬುದ್ಧಿನೂ ಅಲ್ಲ ಬುದ್ಧಿಮಾಂದ್ಯತೆನೂ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಇವ್ರು ಹೇಳಿದ್ದನ್ನು ಸರಿ ಅಂತ ಅನಿಸ್ಬೇಕು. ಅವಾಗ ಎಲ್ಲ ಅಲ್ಲೊಂದು ಇಲ್ಲೊಂದು ಕೊರತೆಗಳು ಇರ್ತವೆ, ಅದನ್ನು ಒಟ್ಟಾರೆ ತಗೊಂಡು ಅದನ್ನ ಕೇಸನ್ನೆಲ್ಲ ಆತರ ವಜಾ ಮಾಡಕ್ ಬರೋದಿಲ್ಲ, ಅಲ್ಲಿಗೆ ಎವಿಡೆನ್ಸ್ ಫೇಲ್ ಆಯ್ತು ಅಂತ ಆಗೋದಿಲ್ಲ. ಸ್ಟ್ರೇ ಸೆಂಟೆನ್ಸಸ್ ಶುಡ್ ನಾಟ್ ಬಿ ಟೇಕನ್ ಅಂತ ನಾವು ಎಷ್ಟೋ ಸಲ ಹೇಳ್ತಾರೆ. ಹಾಗಾಗಿ ಈ ಸಂಭವನೀಯ ಸನ್ನಿವೇಶಗಳು ಅಂದ್ರೆ ತಿರ್ಗಾ ಮತ್ತೆ ಮನಃಶಾಸ್ತ್ರಕ್ಕೆ ಬರುತ್ತೆ. ಇದು ಆಗೋದಿಕ್ ಸಾಧ್ಯ ಇದೆ, ಈ ತರ ಆಗೋದಿಕ್ ಸಾಧ್ಯ ಇದೆ, ಇಂಥ ಪರಿಸ್ಥಿತಿ ಇರೋದಿಕ್ ಸಾಧ್ಯ ಇದೆ, ಇದು ಅಸಾಧ್ಯವಾದದ್ದೇನಲ್ಲ, ಅಸಾಧುನೂ ಅಲ್ಲ, ಅಸೂಕ್ತವೂ ಅಲ್ಲ. ಸೊ ಹಾಗಾಗಿ ಇದು ನಾರ್ಮಲ್ ಆಗಿ ಸಾಮಾನ್ಯ ಜೀವನದಲ್ಲಿ ನಡೆಯುವಂತ ಚಟುವಟಿಕೆ ಮತ್ತು ಒಬ್ಬ ಮನುಷ್ಯನ ಸಹಜವಾದ ಮನೋಸ್ಥಿತಿ, ಮರುವು ಸಹ ಸಹಜವಾದ ಮನೋಸ್ಥಿತಿಯೇ. ಹಂಗ್ ನೋಡಿದ್ರೆ ಅದನ್ನು ಸಹ ಪರಿಗಣಿಸ್ಬೇಕಾಗತ್ತೆ. ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ನಾನು ಹೇಳಿದ್, ಯಾವ ರೀತಿ ಅದನ್ನ ಪರಿಗ್ರಹಿಸ್ಬೇಕು ಜಡ್ಜ್ ಅವರು ಅನ್ನೋ ವಿಚಾರಕ್ಕೆ ಬರುತ್ತೆ. ಸೊ ಹಾಗಾಗಿ ನಾನು ಅದನ್ನ ಹೇಳಿದ್ದು, ಸಾಕ್ಷಿಗಳನ್ನ ಬಾಕ್ಸ್ ಹಚ್ಬೇಕಾದ್ರೆ, ಡ್ರಾಫ್ಟಿಂಗ್ ಮಾಡ್ಬೇಕಾದ್ರೆ, ಚೇಂಬರ್ಸ್ ಅಲ್ಲಿ ನಾವು ತಯಾರಿ ಮಾಡ್ಬೇಕಾದ್ರೆ, ಅವ್ ಎದುರುಗಡೆ ಅವ್ರು ಏನ್ ಹೇಳ್ಬೋದು ಅನ್ನೋದು ಒಂಥರ ಟೆಸ್ಟ್ ಈಲೇನೋ ಒಂಥರ ರಿಹರ್ಸಲ್ ನಡೆಸಿರ್ಬೇಕಾಗತ್ತೆ. ಸೊ ಇದೆಲ್ಲ ತಮಗೆ ಅನುಭವಕ್ಕೆ ಬಂದೇ ಇದೆ. ಸೊ ಹಾಗಾಗಿ ಈ ಪ್ರೂವ್ಡ್ ಅಂತ ಹೇಳ್ಬೇಕಾದ್ರೆ ಈ ಕೋರ್ಟ್ಗೆ ಏನೋ, ಈ ಕೋರ್ಟ್ಗೆ ಇದೆ ಅಂತ ಅನ್ಸ್ಬೇಕು. ಯು ಹ್ಯಾವ್ ಟು ಮೇಕ್ ದಿ ಬಿಲೀವ್ ಟು ದಿ ಕೋರ್ಟ್ ದಟ್ ಎ ಪರ್ಟಿಕ್ಯುಲರ್ ಫ್ಯಾಕ್ಟ್ ಎಕ್ಸಿಸ್ಟ್. ಇಂಥ ವಸ್ತುಸ್ಥಿತಿ ಇದೆ ಸ್ವಾಮಿ ಅಂತ ನೀವು ಪ್ರೂವ್ ಮಾಡುವಂತ ಜವಾಬ್ದಾರಿ 101, 102, 102 ಪರ್ಟಿಕ್ಯುಲರ್ ಫ್ಯಾಕ್ಟ್ ಅಂತ ಒಂದು ಹೇಳ್ತಾರೆ. ಪರ್ಟಿಕ್ಯುಲರ್ ಫ್ಯಾಕ್ಟ್ ಅಂತ ಯಾತಕ್ಕೆ ಆಗುತ್ತೆ ಅಂತ ಹೇಳಿದ್ರೆ, ಮತ್ತೆ ನೋಡಿ, ಮತ್ತೆ ವಿಂಗಡಿಸ್ಬೇಕಾಗುತ್ತೆ, ಮತ್ತೆ ಜೊತೆಗೆ ಓದಬೇಕಾಗತ್ತೆ. ಒಂದು ಚೂರು ಬೇರೆ ಅರ್ಥ ಕೊಡುವಂತಹ ಮತ್ತೆ ಮೊದಲಿನ 2 ಸೆಕ್ಷನ್ಗಳಿಗೆ ಸಪ್ಲಿಮೆಂಟ್ ಆಗುವಂಥದ್ದು, ಸಹಕಾರಿಯಾಗುವಂತ, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಕಾರಿ ಆಗುತ್ತೆ. ಇದು 103 ನೋಡಿ, ಬರ್ಡನ್ ಆಫ್ ಪ್ರೂಫ್ ಆಸ್ ಟು ಎ ಪರ್ಟಿಕ್ಯುಲರ್ ಫ್ಯಾಕ್ಟ್, ಒಂದು ನಿರ್ದಿಷ್ಟವಾದ ಸಂಗತಿ ಅಂತ ಹೇಳ್ತಾರೆ. ಇದು ಜನರಲ್ ಆಗಿ ಪ್ರಿನ್ಸಿಪಲ್ಸ್ ಹೇಳಿದ್ರು, 101ರಲ್ಲಿ ಹೇಳಿದ್ರು, 102ರಲ್ಲಿ ನಿಯತ್ಯಾತ್ಮಕವಾಗಿ ಅದನ್ನ ಯಾವ ರೀತಿ ಯಾರ ಮೇಲೆ, ಮತ್ತೆ ಅದನ್ನ ಒಂದು ರೀತಿ ವಿವರಣೆ ರೀತಿ ಕೊಟ್ಟಿದ್ದಾರೆ. ಇದು ಮತ್ತಷ್ಟು ಇನ್ನೊಂದಷ್ಟು ಆಳವಾಗಿ ಹೋಗುತ್ತೆ. ದಿ ಬರ್ಡನ್ ಆಫ್ ಪ್ರೂಫ್ ಆಸ್ ಟು ಎನಿ ಪರ್ಟಿಕ್ಯುಲರ್ ಫ್ಯಾಕ್ಟ್, ಒಂದು ನಿರ್ದಿಷ್ಟವಾದ ಸಂಗತಿ, ಒಂದು ನಿರ್ದಿಷ್ಟವಾದ ವಸ್ತುಸ್ಥಿತಿ, ನಿರ್ದಿಷ್ಟವಾದ ಒಂದು ಸತ್ಯಾಂಶ ಇಲ್ಲ ವಿಷಯ ಕೇಸಿಗೆ ಸಂಬಂಧಪಟ್ಟಿದ್ದು, ಅದನ್ನ ರುಜುವಾತು ಪಡಿಸುವಂತ ಹೊಣೆ ಲೈಸ್ ಆನ್ ದಾಟ್ ಪರ್ಸನ್, ಆ ಒಂದು ನಿರ್ದಿಷ್ಟವಾದ ವ್ಯಕ್ತಿಯ ಮೇಲೆ, ಹೂ ವಿಶಸ್ ದಿ ಕೋರ್ಟ್ ಟು ಬಿಲೀವ್ ಇಟ್ಸ್ ಇನ್ ಎಕ್ಸಿಸ್ಟೆನ್ಸ್, ಅದು ಅಸ್ತಿತ್ವದಲ್ಲಿ ಇದೆ ಸ್ವಾಮಿ. ಈಗ ಯಾವ್ದೋ ಒಬ್ಬ, ಮತ್ತೆ ಈ ವರ್ಣಶಾಸ್ತ್ರಗಳಿಗೆ ಸಂಬಂಧಪಟ್ಟಂಗೆ ಬರೋಣ. ಈಗ ಯಾರೋ ಒಬ್ರು ಸಾಕ್ಷಿಯಾಗಿ ಬರ್ತಾರೆ, ನನ್ನ ಮುಂದೆನೆ ಯಜಮಾನರು ಸಿಗ್ನೇಚರ್ ಮಾಡಿದ್ರು, ಇನ್ನೊಬ್ರು ಸಾಕ್ಷಿ ನನ್ನ ಜೊತೆಗೆ ಇದ್ರು, ಇಂಥ ದಿವಸ ನಮ್ಮ ಮನೆ ಕರೆದಿದ್ರು, ನಾವೆಲ್ಲ ಹೋದ್ವಿ, ಟೀ ಕೊಟ್ರು ಅವ್ರ ಮನೆಯವರು. ಅವಾಗ ಅವ್ರ ಮುಂಚೆ ನಾನೆಲ್ಲ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರು. ಅವಾಗ ನೀವು ಸಾಕ್ಷಿಯಾಗಿ ಬಂದಿದ್ದೀರಾ, ನಿಮ್ಗೆಲ್ಲ ಏನು ಅಭ್ಯಂತರ ಇಲ್ಲ ಅಂತ ಕೇಳಿದ್ರು. ಅವಾಗ ನಾನು ಆಯ್ತು ಅಂತ ಹೇಳಿ ನಾನೇ ಮೊದಲನೇ ಬಾರಿ ಸಾಕ್ಷಿಯಾಗಿ ರುಜು ಹಾಕಿದೆ ಅಂತ. ಆಮೇಲೆ ಎರಡನೇ ಅವರು ಬರೋದಿಲ್ಲ ಅಂತಾನೆ ಇಟ್ಕೊಂಡ, ಕೋರ್ಟ್ಗೆ ಅವರು ಬರೋದಿಲ್ವೋ ಇಲ್ಲ ಅವರು ಜೀವಿತವಾಗಿರಲ್ವೋ ಅದೇನಾದ್ರೂ ಆಗ್ಲಿ, ಅದು ಬೇರೆ ತರ ಪ್ರೂವ್ ಮಾಡೋದು ಇದೆ, ಇಲ್ಲದೆ ಹೋದ್ರು ಏನ್ ತೊಂದ್ರೆ ಇಲ್ಲ. ಈಗ ಎದುರುಗಡೆ ಅವರು ವಿಲ್ಲುನ ಚಾಲೆಂಜ್ ಮಾಡಿರ್ತಾರೆ. ಮರಣಶಾಸನ ಬರೆಯುವಂತ ಮನಸ್ಥಿತಿಲೇ ಇರ್ಲಿಲ್ಲ ಅವರು. ಅವರ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕೆ ಅವ್ರ ಯಾರೋ ಸ್ನೇಹಿತರು ನನ್ನ ಮೇಲೆ ಏನೋ ವಿರೋಧ ಕ್ರಿಮಿನಲ್ ಕೇಸ್ ಇತ್ತು, ಅದಕ್ಕೋಸ್ಕರ ನನ್ನ ಮೇಲೆ ದ್ವೇಷ ತೀರ್ಸ್ಕೊಳ್ಳೋಕೋಸ್ಕರ ದಾಖಲೆ ಸೃಷ್ಟಿ ಮಾಡಿರೋದಕ್ಕೆ ಹೋಗಿ ಸಾಕ್ಷಿಯಾಗಿ ಅದು ದಾಖಲೆ ಸೃಷ್ಟಿ ಮಾಡಿ ಇವರು ಹೋಗಿ ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದಾರೆ. ಈಗ ಪರ್ಟಿಕ್ಯುಲರ್ ಫ್ಯಾಕ್ಟ್, ಈಗ ಬರೀ ಸಾಕ್ಷಿಗೆ ಸಂಬಂಧಪಟ್ಟಂಗೆ ಮಾತ್ರ. ಈಗ
ಎಲ್ಲೋ ಒಂದ್ ಕಡೆ ಇನ್ನೊಬ್ಬ ಸಾಕ್ಷಿ ಬದ್ರಿ ಇನ್ನೊಂದು ಒಂದು ಸನ್ನಿವೇಶವನ್ನ ಊಹಿಸ್ಕೊಳ್ಳೋಣ. ಇಬ್ರು ಸಾಕ್ಷಿನೂ ಬರ್ತಾರೆ ಒಂದು ವಿಲ್ನಲ್ಲಿ. ಒಬ್ಬ ಸಾಕ್ಷಿ ನನ್ನ ಮುಂದೆ ಇದು ಆಗಿದ್ ನಿಜ ಅಂತ, ಇನ್ನೊಬ್ರು ಬಂದು ಸಾಕ್ಷಿ ಏನ್ ಮಾಡ್ತಾರೆ, ಇದೇನೋ ಕರೆದ್ರು ಸ್ವಾಮಿ, ನಾನು ಕರೆದಾಗ ನೀನ್ ಒಂದ್ ಕಡೆ ಸಿಗ್ನೇಚರ್ ಮಾಡ್ಬೇಕು ಅಂತ ಹೇಳಿದ್ರು. ಇವ್ರು ನಾನು ಅಲ್ಲಿ ನಿಂತಿದ್ದೆ ಅವತ್ತು ನಮ್ಮ ಮನೆ ಮುಂದೆ, ಅದೇ ಮೊದಲನೇ ಸಾಕ್ಷಿಗೆ ಸಂಬಂಧಪಟ್ಟಂಗೆ ಅವರು ಬಂದ್ರು, ಬಾರೋ ಹೋಗೋಣ ಅಂತಂದ್ರು. ಅಲ್ಲಿ ಹೋದ್ರು, ಎಲ್ಲೋ ಸಿಗ್ನೇಚರ್ ಮಾಡೋದ್ರು. ನಾನು ಅವ್ರಿಗೆ ಸ್ವಲ್ಪ ದುಡ್ಡು ಕೊಡೋದು ಅಂತ ಇದ್ದಿತ್ತು. ಆ ಹಂಗಕ್ಕೆ ಬಿದ್ದು ನಾನು ಸಿಗ್ನೇಚರ್ ಮಾಡಿದೆ. ಇದಾಗಿತ್ತು, ಸಹಜ, ಇದು ಸಮಾಜದಲ್ಲಿ ನೋಡಿದ್ವಿ. ಇದು ಬಹಳ ಸಹಜವಾದ ಒಂದು ನಡವಳಿಕೆಗಳು ನಡೀತು. ಆ ಒಂದು ನನಗೆ ಯಾರು ಏನ್ ಸಿಗ್ನೇಚರ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಅವ್ರ ಯಜಮಾನ್ರು ಇದ್ರು, ವಯಸ್ಸಾಗೋಗಿತ್ತು, ಕೈ ನಡುಗ್ತಾ ಇತ್ತು. ಇವ್ರು ಹೇಳಿದಿಕ್ಕೆ ನಾನು ಮಾಡಿದೆ. ಯಾರು ಇನ್ನೊಬ್ಬ ಸಾಕ್ಷಿ ಹೇಳಿದಿಕ್ಕೆ ನಾನು ಎರಡನೇ ಸಾಕ್ಷಿಯಾಗಿ ಹೋದೆ ಅಂತ. ಇದನ್ನ ಈಗ ಬರ್ಡನ್ ದೇನೆ ಅಗೇನ್ ಇಟ್ ಶಿಫ್ಟ್ ಆನ್ ಟು ದಿ ಬರ್ಡನ್, ಅಂದ್ರೆ ಶಿಫ್ಟಿಂಗ್ ಆಗುತ್ತೆ ಅಂತ ಹೇಳಿದ್ರು. ಈಗ ಮೊದಲನೇದ್ರಲ್ಲಿ ಜನರಲ್ ಪ್ರಿನ್ಸಿಪಲ್ಸ್ 101 ಕೊಟ್ಟಾಗ ನಿಮ್ಗೆ ಬರ್ಡನ್ ಅವ್ರು ಯಾರು ಕೋರ್ಟ್ ಹೋಗ್ತಾರೆ, ತಮ್ಮ ಹಕ್ಕುಗಳು ಬಾಧ್ಯತೆಗಳು, ಕಾನೂನುಬದ್ಧವಾದ ಹಕ್ಕು ಮತ್ತು ಬಾಧ್ಯತೆಗಳನ್ನ ಪ್ರತಿಪಾದನೆ ಮಾಡ್ತಾರೆ, ಅದನ್ನ ಅವರೇನೇ ಮಾಡ್ಬೇಕು ಅನ್ನೋದು ಜನರಲ್ ಆಗಿ ಹೇಳಿದ್ರು. ಅದು ಒಬ್ಬ ವಾದಿ ಆಗ್ಬೋದು, ಪ್ರತಿವಾದಿ ಆಗ್ಬೋದು. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ರು. ಎರಡನೇದ್ರಲ್ಲಿ ಯಾರು ಇಲ್ಲದೆ ಹೋದಾಗ, ತುಲನೆ ಮಾಡಿದಾಗ ಯಾರ ಮೇಲೆ ಒತ್ತಡ ಜಾಸ್ತಿ ಇರುತ್ತೆ ಅಂತ. ಇದು ಪರ್ಟಿಕ್ಯುಲರ್ ಫ್ಯಾಕ್ಟ್ ಅಂತ ಹೇಳಿದಾಗ, ಯಾವುದೇ ಒಂದು ನಿರ್ದಿಷ್ಟವಾದ ಸಂಗತಿ ಇಲ್ಲ ಅಂಶದ ಬಗ್ಗೆ ಮಾತಾಡ್ಬೇಕಾದ್ರೆ ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ. ಈಗ ಇದು ಎಷ್ಟೋ ಸಲ ಬೇರೆ ಇದಕ್ಕೂ ಆಗ್ಬೋದು. ಯಾವುದೋ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ನ ತಗೊಳ್ಳಿ, 138 ಪ್ರೊಸೀಡಿಂಗ್ಸ್ ನಾವೆಲ್ಲ, ಅದರಲ್ಲಿ ಚೆಕ್ ಹಸ್ತಾಂತರ ಮಾಡುವಂತ ವಿಚಾರದಲ್ಲಿ ಅದ್ರ ಜೊತೆಗೆ ಏನೋ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಕ್ರಿಮಿನಲ್ ಕೇಸು ನಡೆಯುತ್ತೆ, ಸಿವಿಲ್ ಕೇಸು ನಡೀತಾ ಇರುತ್ತೆ. ಈ ಸಿವಿಲ್ ಕೇಸಲ್ಲಿ ಬಂದು ಒಂದು ಹೇಳ್ಬಿಟ್ಟು ಹೋಗಿರ್ತಾರೆ. ಕ್ರಿಮಿನಲ್ ಕೋರ್ಟ್ ನಲ್ಲಿ ಈಗ ಡಿಫೆನ್ಸ್ ಎವಿಡೆನ್ಸ್, ಈಗ ಹೌದು ಇವರು ಹಣ ಕೊಡುವಂತ ಟೈಮಲ್ಲಿ ಚೆಕ್ ಕೊಟ್ಟಿದ್ದು ನಿಜ, ಇವ್ರ ಮಧ್ಯೆ ಹಣದ ವ್ಯವಹಾರ ಅನ್ನೋದು ಸಪೋರ್ಟಿಂಗ್. ಸೊ ಹಾಗಾಗಿ ಆ ಒಂದು ನಾನಲ್ಲಿ ಇದ್ದೆ, ಆ ಒಂದು ವ್ಯವಹಾರ ನಡಿಬೇಕಾದ್ರೆ ನಾನು ಇದ್ದೆ ಅಂದ್ರೆ ಪರ್ಟಿಕ್ಯುಲರ್ ಫ್ಯಾಕ್ಟ್. ಇಂಥ ತಾರೀಕು ಇಂಥ ಹೋಟೆಲ್ ಅಲ್ಲಿ ಎಲ್ಲ ಬೇಕಾದ್ರೂ ಆಗ್ಬೋದು. ಸೊ ಹಾಗಾಗಿ ಇಲ್ಲ ನಾವು ಒಟ್ಟಿಗೆ ಸೇರಿದಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವಾಗ ಚೆಕ್ ಹಸ್ತಾಂತರ ಆಯ್ತು, ದುಡ್ಡು ಕೊಟ್ಟಿದ್ದು ಇದಾಯ್ತು, ಮಾತುಕತೆಗಳಾಯ್ತು, ಆಮೇಲೆ ಏನೋ ವಿರೋಧ ಅಂತ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಹಾಗಾಗಿ ಆನ್ ಎ ಪರ್ಟಿಕ್ಯುಲರ್ ಫ್ಯಾಕ್ಟ್, ಆ ಒಂದು ವಸ್ತುಸ್ಥಿತಿ ಇತ್ತು ಅಂತ ಒಂದು ನಿರ್ದಿಷ್ಟವಾದ ಸಂಗತಿ ಆ ವ್ಯಕ್ತಿನೇ ಹೇಳ್ಬೇಕಾಗುತ್ತೆ. ಅಂದ್ರೆ ಫರ್ದರ್ ಸ್ವಲ್ಪ ಮತ್ತೆ ಆಳಕ್ಕೆ ಹೋಗುತ್ತೆ. Who wishes to the court to believe in its existence unless it is provided by any law that the proof of that fact shall lie on a particular person. ಈಗ ಸಪೋಸ್ ಈಗ ಒಂದು ವಿಲ್ಲಿಗೆ ಸಂಬಂಧಪಟ್ಟಂಗೆ ಮತ್ತೆ ಬರೋಣ. ಎರಡನೇ ಸಾಕ್ಷಿ ಸಿಗ್ನೇಚರ್ ಮಾಡಿದವರು ವಯೋಮಾನದ ವಯೋಸಹಜವಾದ ಕಾಯಿಲೆಯಿಂದ ಸತ್ತೋಗಿರ್ತಾರೆ. ಕೋರ್ಟ್ಗೆ ಸಾಕ್ಷಿ ಕೊಡಕ್ ಸ್ಥಿತಿಲಿಲ್ಲ. ಮಗ ಬಂದು ಇಲ್ಲ ಹೆಂಡತಿ ಬಂದು ಇದು ಯಾರ ಸಿಗ್ನೇಚರ್ ಅಂತ ಗುರ್ತಿಸುವಂತ ಅವಕಾಶ ಇದೆ. ಸೊ ಹಾಗಾಗಿ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಅಂತ ಹೇಳಿದ್ರೆ ಈಗ ಅವರೇ ಬಂದು ಹೇಳಿ, ಯಾರೋ ಬೇರೆಯವರು ದೂರ ಸಂಬಂಧಿನೋ ಇಲ್ಲ ದೂರದವರು ದ್ವೇಷ ಇಟ್ಕೊಂಡಿರೋದು ಬಂದು ಅವ್ರ ಬಗ್ಗೆ ಮಾತಾಡಕ್ಕಾಗೋದಿಲ್ಲ. Unless it is provided by any law that proof of that fact shall lie on that particular person, ಅವರೇ ಬಂದು ಹೇಳ್ಬೇಕಾಗುತ್ತೆ ಆ ಪರ್ಟಿಕ್ಯುಲರ್ ಫ್ಯಾಕ್ಟ್ ಬಗ್ಗೆ. ಸೊ ಹಾಗಾಗಿ ಇಟ್ ಫರ್ದರ್ ನ್ಯಾರೋಸ್ ಡೌನ್ ದಿ ಸ್ಕೋಪ್ ಆಫ್ ಬರ್ಡನ್ ಆಫ್, ಅಂದ್ರೆ ಫರ್ದರ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ ಎವಿಡೆನ್ಸ್ ಆಕ್ಟ್. ಆಮೇಲೆ ಮುಂದೆ ನೋಡಿ, ಆಮೇಲೆ ಈ ನಾವು ಮುಂದೆ 104ಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಸಿವಿಲ್ ಕೇಸ್ಗಳಲ್ಲಿ ಈಗ ರುಜುವಾತಿನ ಹೊಣೆ ಆಯ್ತು, ಕೋರ್ಟ್ ಹೋದವ್ರು ಪ್ರೂವ್ ಮಾಡ್ಬೇಕು ಅಂತ ಆಯ್ತು, ಎದುರಾಳಿ ಬಂದು ಏನೋ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ್ರು, ಎಲ್ಲ ಆಯ್ತು. ಈಗ ಸಾಮಾನ್ಯವಾಗಿ ದಿ ಬರ್ಡನ್ ಆಫ್ ಪ್ರೂಫ್ ವಿಲ್ ನಾಟ್ ಶಿಫ್ಟ್. ಈಗ ಓನಸ್ ಅನ್ನೋ ಒಂದು ಪದ ಉಪಯೋಗಿಸ್ತಾರೆ, ಅದು ಹೆಚ್ಚು ಕಡಿಮೆ ಹೊಣೆ ಅನ್ನೋ ಒಂದು ಅರ್ಥನೇ ಬಂದ್ರು ಇಂಗ್ಲಿಷ್ ಅಲ್ಲಿ ಓನಸ್ ಆಫ್ ಪ್ರೂಫ್ ವಿಲ್ ಶಿಫ್ಟ್, ಬರ್ಡನ್ ಆಫ್ ಪ್ರೂಫ್ ವಿಲ್ ನಾಟ್ ಶಿಫ್ಟ್. ಇದು ಮ್ಯಾಂಡೇಟು, ಇವನು ಅದನ್ನ ರುಜುವಾತ್ ಮಾಡಲೇಬೇಕು, ಅವನಲ್ಲದೆ ಇನ್ಯಾರು ಬೇರೆ ಮಾಡಂಗಿಲ್ಲ ಕೋರ್ಟ್ ಹೋದವರು ಸಾಮಾನ್ಯವಾಗಿ. ಈಗ ಅವರು ಸಾಕ್ಷ್ಯಾಧಾರಗಳನ್ನೆಲ್ಲ ಒದಗಿಸಾಯ್ತು, ಅವ್ರ ಕಡೆ ವಿಚಾರಣೆ ಎಲ್ಲ ಮುಗಿದಾದ್ಮೇಲೆ ಪ್ರತಿವಾದಿಯ ವಿಚಾರಣೆ ಶುರುವಾಗುತ್ತೆ. ಎಸ್ ಈಕ್ವಲಿ ಡಿಸ್ಚಾರ್ಜ್ ಈಸ್ ಡ್ಯೂಟಿ. ಅವರು ಸಮಾನಾಂತರವಾಗಿ ಇಲ್ಲ ಇವ್ರಿಗಿಂತ ಹೆಚ್ಚು ಬಲವಾದ ಸಾಕ್ಷ್ಯಾಧಾರಗಳನ್ನ ವಹಿಸಿದಾಗ ಯಾವ್ದೋ ಕೆಲವು ಇಶ್ಯೂಸ್ ಫ್ರೇಮ್ ಮಾಡಿರ್ತಾರೆ. ಆರ್ಡರ್ 14 ನೋಡಿ, ಆ ಇಶ್ಯೂಸ್ ಯಾರ ಮೇಲೆ ಇದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಈಗ ನಾವುಗಳು ಏನ್ ಮಾಡ್ತೀವಿ ಸಾಮಾನ್ಯವಾಗಿ, ನಮ್ಮ ಪ್ರಾರಂಭಿಕ ದಿನಗಳಲ್ಲಿ ಏನ್ ಮಾಡ್ತಿದ್ವಿ,
ಈ ವಾದ ಮಾಡೋಂಥ ಸಂದರ್ಭದಲ್ಲಿ ಇಲ್ಲ ಅದಕ್ಕಿಂತ ಮುಂಗಡವಾಗಿ ಮುನ್ನ ಈ ಸಾಕ್ಷಿಗಳು ಹೇಳಿಕೆ ಮಾಡೋಂಥಲ್ಲಿ ಕೆಲವು ತಪ್ಪುಗಳು ಮಾಡ್ತಾ ಇದ್ವಿ. ಏನು ಇಶ್ಯೂಸ್ ಏನಂತ ಇಂಪಾರ್ಟೆಂಟ್ ಅಲ್ಲ ಅಂತ ಜಡ್ಜ್ ಬರೆಯುವಂಥದ್ದಲ್ವೇ. ಇದು ನಮ್ಮ ಸಾಮಾನ್ಯವಾದ ಅಜ್ಞಾನ ಪ್ರಾರಂಭಿಕ ದಿನಗಳಲ್ಲಿ ಇತ್ತು. issues are so important that would decide the case itself. ಯಾರ ಮೇಲೆ ಏನ್ ಹೊಣೆ ಇದೆ, ಬರ್ಡನ್ ಯಾರ ಮೇಲೆ ಅಂತ ಅಲ್ಲೇ ತಾನೇ ನೋಡ್ಬೇಕು. ಅದು ಮೂಲ ಇರೋದೇ ಅಲ್ಲಿ. ಇಲ್ಲ ಎಷ್ಟೋ ಸಲ ಏನಾಗ್ಬಿಡುತ್ತೆ, ಎಷ್ಟೋ ಸಲ ನುರಿತ ಕೆಲವು ದೂರು ಮಾಡಿರೋದು ನೋಡಿದ್ವಿ. ಯಾರ ಮೇಲೆ ಹೊಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ಲೇಂಟ್ ನಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಹೇಳಿಕೆ ಮೇಲೆ ಅಷ್ಟೇ ವಿಚಾರಣೆ ಆದ್ರೆ ಕಷ್ಟಕ್ಕೆ ಬರುತ್ತೆ. ಹಾಗಾಗಿ ಸಪೋಸ್ ಈಗ ಆಲ್ ದಿ ಬರ್ಡನ್ ಈಸ್ ಶಿಫ್ಟೆಡ್, ಫಸ್ಟ್ ಇಶ್ಯೂ ಒಂದ್ಬಿಟ್ಟು 4-5 ಇಶ್ಯೂಗಳೆಲ್ಲ ಬರ್ಡನ್ ಎಲ್ಲ ಡಿಪೆಂಡೆಂಟ್ ಮೇಲೆ ಇದ್ರೆ, ಈಗ ರೈಟ್ ಟು ಬಿಗಿನ್ ನಮ್ ಕೇಸ್ ಹಾಕಿದವ್ರಿಗೆ ಇರ್ತದೆ. ಸಪೋಸ್ ಈ ವಿಜುವಲೈಸ್ ಎ ಸಿಚುವೇಶನ್ ಲೈಕ್ ದಿಸ್, ಈ ತರ ಒಂದು ಊಹೆ ಮಾಡ್ಕೊಡೋ ಒಂದು ಸನ್ನಿವೇಶನ. ಈಗ ಡಿಫೆಂಡೆಂಟ್ ಏನೇ ಎಲ್ಲಾನು ಪ್ರೂವ್ ಮಾಡ್ಬೇಕಾದಂತ ಬಂದ್ರೆ ಏನ್ ಮಾಡ್ಬೇಕು ಅವಾಗ? ಕ್ಯಾನ್ ದಿ ಪ್ಲೇಂಟಿಫ್ ಆಸ್ಕ್ ದಿ ಕೋರ್ಟ್ ಲೆಟ್ ಹಿಮ್ ಬಿಗಿನ್ ದಿ ಎವಿಡೆನ್ಸ್ ಅಂತ ಅವಕಾಶ ಇದೆಯಾ? ಅಲ್ಲ, ಅಂತ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಇವನ್ ಎಲ್ಲ ಸ್ಟ್ಯಾಚ್ಯುಟರಿ ಯಾವ್ದೋ ಕೋರ್ಟ್ ಆರ್ಡರ್ಗಳು, ತಹಸೀಲ್ದಾರ್ ಆರ್ಡರ್ಗಳು, ಎಲ್ಲ ಅಧಿಕೃತವಾದ ದಾಖಲೆಗಳನ್ನ ಮಾಡಿ ಅವ್ರದ್ದು ದಾಖಲೆಗಳು ಕೊಟ್ಬಿಟ್ಟಿದ್ದಾರೆ. ಅವರು ಸುಮ್ಮನೆ ಡಿನೈ ಮಾಡಿಬಿಟ್ಬಿಡ್ತಾರೆ, ಯಾವ್ದು ಸರಿ ಇಲ್ಲ, ಯಾವ್ದಾಗ ಎಲ್ಲ ಸೃಷ್ಟಿತವಾದ್ದು ಸೃಷ್ಟನೆ ಅಂತ ಹೇಳ್ಬಿಟ್ಟು. ದಿ ರಿಯಲ್ ಬರ್ಡನ್, ದಿ ಬರ್ಡನ್ ಈಸ್ ಆಕ್ಚುಲಿ ಬೇಸಿಕ್ ಪ್ರಾರಂಭದಲ್ಲಿ ಇರ್ಬೇಕಾದ್ರೆ ಇವ್ರಿಗೆ ಇರುತ್ತೆ. But the more burden, more onerous burden is shifted on to the defendant. Right to begin court application ಹಾಕೋದಕ್ಕೆ ಅವಕಾಶ ಇದೆ ಅಲ್ಲ, ಅದು ಬಹಳ ವಿರಳ ಅಲ್ಲ, ಒಂದು ಅವಕಾಶ ಇದೆ ಅಂತ ಮಾತ್ರ ಹೇಳ್ತದೆ. ಸೊ ಹಾಗಾಗಿ ಬರ್ಡನ್ ಆಫ್ ಪ್ರೂಫ್ ಇನಿಷಿಯಲಿ ಲೈಸ್ ಆನ್ ದಿ ಪ್ಲೇಂಟಿಫ್, ಅಂಡ್ ದೆನ್ ಈಗ ಪ್ರತಿವಾದಿ ವಾದಿ ತನ್ನ ಜವಾಬ್ದಾರಿಗಳನ್ನೆಲ್ಲ, ಅಂದ್ರೆ ಸಾಕ್ಷಿ ಕೊಡುವಂತ ವಿಚಾರದಲ್ಲಿ ತನ್ನ ಮುಗಿಸಿದ ಮೇಲೆ ಅದನ್ನ ಇವರು ಪ್ರತಿವಾದಿಗಳು, ಎದುರಾಳಿಗಳು ಬಂದೆಲ್ಲ ಅವ್ರ ಸಾಕ್ಷ್ಯಾಧಾರಗಳನ್ನೆಲ್ಲ ಓದಿಸಾದ್ಮೇಲೆ ಅವರು ಸರಿಯಾದ ಒಂದು ಪ್ರತಿರೋಧ ಒಡ್ಡಿ ಅದನ್ನ ಇವ್ರು ಹೇಳಿರೋಂತ ಹೇಳಿಕೆಗಳು, ದಾಖಲೆಗಳನ್ನೆಲ್ಲವನ್ನು ಅದನ್ನ ಬುಡಮೇಲ್ ಮಾಡುವಂತ ಸ್ಥಿತಿ ಬಂದಾಗ ದೆನ್ ಪ್ಲೇಂಟಿಫ್ಗೆ ಮತ್ತೆ ಬರ್ಡನ್ ಶಿಫ್ಟ್ ಆಗ್ಬಿಡುತ್ತೆ. ಅಂದ್ರೆ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಇದು ಒಂಥರ ಈ ನಿಮ್ಮ ಹಳೆ ಕಾಲದ ಗಡಿಯಾರ ಇದ್ದ ಹಾಗೆ ತೂಗ್ತಾ ಇರುತ್ತೆ ನೋಡಿ. ಸೊ ಹಾಗಾಗಿ ಬರ್ಡನ್ ವಿಲ್ ಕೀಪ್ ಆನ್ ಫ್ಲಕ್ಚುಯೇಟಿಂಗ್. ಈ ಫೈಂಡಿಂಗ್ ಕೊಡ್ಬೇಕಾದ್ರೆ ಜಡ್ಜ್ಗೆ ನ್ಯಾಯ ವಿತರಣೆಯ ಪ್ರಕ್ರಿಯೆಯಲ್ಲಿ ಬರ್ಡನ್ ದಿ ಓನರ್ಸ್ ವಿಲ್ ಕೀಪ್ ಆನ್ ಶಿಫ್ಟಿಂಗ್. ಸೊ ಹಾಗಾಗಿ ತುಂಬಾ ಇಂಟ್ರೆಸ್ಟಿಂಗ್ ಕೆಲಸ ಅಂತ ಸಂದರ್ಭಗಳಲ್ಲಿ. ಅಂದ್ರೆ ಇಶ್ಯೂಸ್ ಫ್ರೇಮ್ ಮಾಡೋದು ಎಷ್ಟೊಂದು ಮುಖ್ಯ ಆಗುತ್ತೆ. ಪ್ಲೀಡಿಂಗ್ಸ್ ನಾನು ಯಾಕೆ ಹೇಳಕ್ ಹೊರಟೆ ಅಂತ ಹೇಳಿದ್ರೆ, ನಮ್ಮ ಹೇಳಿಕೆಗಳನ್ನ, ನಮ್ಮ ಪ್ಲೀಡಿಂಗ್ಸ್ ನಾಗೆಲ್ಲ ಕೊಡ್ಬೇಕಾದ್ರೆ, ಅಲ್ಲಿ ಲಿಖಿತವಾದ ಹೇಳಿಕೆ ಹಾಕ್ಬೇಕಾದ್ರೆ ಎಷ್ಟು ಹುಷಾರಾಗಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದು ಗಮನ ಇರ್ಲಿ ಅಂತ ಹೇಳ್ತಾ ಇದೀವಿ. ಸಪೋಸ್ ಈಗ ಇಶ್ಯೂಸ್ ಫ್ರೇಮ್ ಮಾಡುವಂತ ಸಂದರ್ಭದಲ್ಲಿ ನಾವು ಸುಮ್ಮನೆ ಡೈರೆಕ್ಟ್ ಆಗಿ ಇಶ್ಯೂಸ್ ನ ಕಾಪಿ ತಗೊಳ್ಳದೆ ಇಲ್ಲ ಡೈರೆಕ್ಟ್ ಆಗಿ ಮಾಡೋದು ತಪ್ಪಾಗುತ್ತೆ. ಸಪೋಸ್ ದಿ ಇಶ್ಯೂಸ್ ಆರ್ ನಾಟ್ ಫ್ರೇಮ್ಡ್ ಪ್ರಾಪರ್ಲಿ ಬೈ ದಿ ಕೋರ್ಟ್, ಸರಿಯಾದ ವಿವಾದಾಂಶಗಳನ್ನ ರಚನೆ ಮಾಡದೆ ಹೋದಾಗ ಅದನ್ನ ರೀಕ್ಯಾಸ್ಟಿಂಗ್ ಕೇಳುವಂತ, ಅದು ಅಫ್ಕೋರ್ಸ್ ನಿಮ್ಗೆಲ್ಲ ಗೊತ್ತಿದ್ವು ಎಲ್ಲ ಮೂಲಭೂತವಾದ ಕೆಲವು ವಿಷಯಗಳು. ಅಂತ ಸಂದರ್ಭದಲ್ಲಿ ಅಂತ ಸಂದರ್ಭಗಳೇ ಅದೇನಿದ್ರು ಅದನ್ನ ಅಲ್ಲೇ ಸರ್ ಮಾಡ್ಕೊಳ್ಬೇಕು. ಸೊ ನಂತರದಲ್ಲಿ ಅಲ್ಲ, ಇವನ್ ಈಗ ನೀವು ಜಡ್ಜ್ಮೆಂಟ್ ಮಾಡೋಂತ ಸಂದರ್ಭದಲ್ಲೂ ಜಡ್ಜ್ಗೆ ಒಂದು ಅಧಿಕಾರ ಇದ್ದೇ ಇದೆ. ವಿವಾದಾಂಶಗಳು ಕೆಲವು ರಚನೆ ಮಾಡಿ ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ, ನ್ಯಾಯ ನಿರ್ಣಯ ಮಾಡುವಂತ ಟೈಮಲ್ಲಿ, ಜಡ್ಜ್ಮೆಂಟ್ ಬರೆಯುವಂತ ಟೈಮ್ನಲ್ಲಿ ಜಡ್ಜ್ ಸಾಹೇಬರಿಗೆ ಇಲ್ಲ ಈ ಒಂದು ವಿಷಯಗಳ, ಈ ಒಂದು ಸಾಕ್ಷಿಯ ಆಧಾರ, ಈ ಒಂದು ದಾಖಲೆಗಳ ಆಧಾರದ ಮೇಲೆ ಇನ್ನೂ ಒಂದು ವಿವಾದಾಂಶವನ್ನ ರಚನೆ ಮಾಡುವಂತದ್ದು ಇದೆ ಅಂತ ಹೇಳಿದ್ರೆ ಅವಾಗ್ಲೂ ಸಹ ರಚನೆ ಮಾಡಬಹುದು. ಏನಾದ್ರೂ ಅಂದ್ರೆ ಮತ್ತೆ ಸಾಕ್ಷಿಗಳ ಆಧಾರಗಳು ಮತ್ತೆ ಹೇಳಿ ಕಳಿಸ್ಬೇಕಾಗಿಲ್ಲ. ಮತ್ತೆ ಅದೇನ್ ಬೇಕು ಅಂತ ಹೇಳಿದ್ರೆ ಅದು ಪಾರ್ಟಿಗಳಿಗೆ ಸಂಬಂಧಪಟ್ಟಿದ್ದು. ಇಂಥ ಎಲ್ಲಾ ಸಮಗ್ರವಾಗಿ ಎಲ್ಲ ಅಧ್ಯಯನ ಮಾಡಿ ಜಡ್ಜು ತೀರ್ಮಾನ ಕೊಡುವಂತ ಟೈಮ್ನಲ್ಲಿ ಇಲ್ಲ ಈ ಒಂದು ವಿವಾದಾಂಶವನ್ನು ಸಹ ರಚನೆ ಮಾಡುವಂತ ಅಗತ್ಯ ಇದೆ ಅಂತ ಹೇಳಿದ್ರೆ ಅವಾಗ್ಲೂ ಸಹ ರಚನೆ ಮಾಡುದು. ಅಡಿಷನಲ್ ಎವಿಡೆನ್ಸ್ ಇದು ಇಶ್ಯೂ ಸಹ ಫ್ರೇಮ್ ಮಾಡ್ಬೋದು. ಈಗ ಕ್ರಿಮಿನಲ್ ಕೇಸ್ಗೆ ಸಂಬಂಧಪಟ್ಟ ಈಗ ಎವಿಡೆನ್ಸ್ ಆಕ್ಟ್, ಅದು ಕ್ರಿಮಿನಲ್ ಮೊಕದ್ದಮೆ ಆಗ್ಲಿ, ಸಿವಿಲ್ ದಾವೆಗಳಾಗ್ಲಿ, ರೂಲ್ಸ್ ಆಫ್ ಎವಿಡೆನ್ಸ್ ಏನ್ ಬದಲಾವಣೆ ಮಾಡಕ್ಕಾಗೋದಿಲ್ಲ. ಈಗ ಡಿಗ್ರಿ ಆಫ್ ಎವಿಡೆನ್ಸ್ ಅಂದ್ರೆ ಪ್ರಮಾಣ ಅನ್ನೋ ಪದ ಸರೋಗೋದಿಲ್ಲ. ಈಗ ಕ್ರಿಮಿನಲ್ ಕೇಸ್ಗಳಲ್ಲಿ ಅಫ್ಕೋರ್ಸ್ ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡೋರು ಚೆನ್ನಾಗಿ ಅನುಭವ ಇರುತ್ತೆ. ಈಗ ಪ್ರಾಸಿಕ್ಯೂಷನ್ ಆರ್ ದಿ ಕಂಪ್ಲೇನೆಂಟ್, ದಿ ಸ್ಟೇಟ್ ನಾರ್ಮಲಿ ಅವ್ರ ಜವಾಬ್ದಾರಿ ಏನು, ಬರ್ಡನ್ ಆಫ್ ಪ್ರೂಫ್ ಎಷ್ಟಿರುತ್ತೆ,
ಆರೋಪಿ ಅಕ್ಯೂಸ್ಡ್ ಅವಂದು ಎಷ್ಟಿರುತ್ತೆ ಅಂತ ಹೇಳಿದ್ರೆ ಸಾಮಾನ್ಯಕ್ಕೆ ಗೊತ್ತಿರುವಂತ ಫಂಡಮೆಂಟಲ್ಸ್ ಇವೆಲ್ಲ. ದಿ ಪ್ರಾಸಿಕ್ಯೂಷನ್ ಹ್ಯಾಸ್ ಟು ಪ್ರೂವ್ ದಿ ಕೇಸ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್. ಯಾವುದೇ ಅನುಮಾನಕ್ಕೆ ಸಂಶಯಕ್ಕೆ ಆಸ್ಪದ ಕೊಡದೇ ಇರುವಂತ ಫಿರ್ಯಾದುದಾರರು ತಮ್ಮ ಅಹವಾಲುಗಳನ್ನ ಸಾಕ್ಷ್ಯಾಧಾರಗಳ ಮೂಲಕ ನ್ಯಾಯಾಲಯದ ಮುಂದೆ ಪ್ರತಿಪಾದಿಸುವಂತದ್ದು ಮೂಲಭೂತವಾದ ತತ್ವ. ಇನ್ನೊಂದೇನು, ಆರೋಪಿ ಕೆಲಸ ಏನ್ ಮತ್ತೆ ಸುಮ್ಮನೆ ಕೇಳ್ಕೊಂಡು ಹೋಗದೆ. ಸಿ ಹ್ಯಾಸ್ ಗಾಟ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ಮೇಂಟೈನ್ ಸೈಲೆನ್ಸ್. ಅವನು ಮೌನವಾಗಿರೋದಕ್ಕೆ ಸಂವಿಧಾನ ಕೊಟ್ಟಿರುವಂತ ಒಂದು ಹಕ್ಕು ಅಂತಾನೆ ಇಟ್ಕೊಳ್ಬಹುದು. ಅಂದ್ರೆ ಅವ್ನು ಯಾವಾಗಲೂ ಸೈಲೆಂಟ್ ಆಗಿರ್ಬೇಕು. ಸಮಥಿಂಗ್ ವೆರಿ ಇನ್ಕ್ರಿಮಿನೇಟಿಂಗ್. ಈಗ ಸಾಮಾನ್ಯವಾಗಿ ಇರುವಂತ ಫಂಡಮೆಂಟಲ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಗೊತ್ತಿರೋ ತಮ್ಗೆ ಬಹಳಷ್ಟು ಜನ ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡೋರು ಗೊತ್ತೇ ಇದೆ. ಬಿಯಾಂಡ್ ಆಲ್ ರೀಸನಬಲ್ ಡೌಟ್, ದೇರ್ ಇಸ್ ನೋ, ಅಲ್ಲಿ ಪ್ರಾಬಬಿಲಿಟಿ ಸಂಬಂಧಪಟ್ಟಂಗೆ ಜಾಗ ಕಡಿಮೆ. ಸಾಕ್ಷ್ಯಾಧಾರಗಳು ನಿಖರವಾಗಿರ್ಬೇಕು, ನಿಶ್ಚಿತವಾಗಿರ್ಬೇಕು, ಕಡಾಖಂಡಿತವಾಗಿರ್ಬೇಕು. ಆಮೇಲೆ ಅಲ್ಲಿವರೆಗೂ ಸಹ ಆರೋಪ ಸಾಬೀತಾಗೋವರೆಗೂ ಅಕ್ಯೂಸ್ಡ್ ಇಸ್ ಆಲ್ವೇಸ್ ಎನ್ ಇನ್ನೋಸೆಂಟ್ ಪರ್ಸನ್. ಅವನು ಮುಗ್ಧನೇ ಕೊನೆವರೆಗೂ, ಆರೋಪ ಸಾಬೀತಾಗೋರು ಅಪರಾಧಿ ಅಲ್ವಲ್ಲ. ಸೊ ಹಾಗಾಗಿ ದಿ ಡಿಗ್ರಿ ಆಫ್ ಎವಿಡೆನ್ಸ್ ಇನ್ ಎ ಕ್ರಿಮಿನಲ್ ಕೇಸ್ ಅಂಡ್ ಇನ್ ಎ ಸಿವಿಲ್ ಕೇಸ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸಪೋಸ್ ಈಗ ಡಿಫೆನ್ಸ್ ಎವಿಡೆನ್ಸ್ ಕೊಡುವಂತ ಸಂದರ್ಭನೂ ಬಂತು ಅಂತ ಇಟ್ಕೊಂಡು, ಈಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಗ್ಬೋದು, ಇಲ್ಲ ಇನ್ನೊಂದು ಕ್ರಿಮಿನಲ್ ಮೊಕದ್ದಮೆ ಆಗ್ಬೋದು, ಅಲ್ಲಿ ಕೊಡೋದಕ್ಕೆ ಅವಕಾಶ ಇದೆ. ರಿಬಟಲ್ ಎವಿಡೆನ್ಸ್ ಮತ್ತೆ ಕೊಡೋ, ಹೌ ಫಾರ್ ಹಿ ಹ್ಯಾಸ್ ರಿಬಟೆಡ್ ದಿ ಎವಿಡೆನ್ಸ್ ಆಫ್ ದಿ ಕಂಪ್ಲೇನೆಂಟ್ ಆರ್ ದಿ ಸ್ಟೇಟ್ ಆರ್ ಫ್ರಮ್ ದಿ ಪ್ರಾಸಿಕ್ಯೂಷನ್ ಸೈಡ್. ಫಿರ್ಯಾದುದಾರ ಪರವಾಗಿ ಹೇಳಿದ್ನೆಲ್ಲ ಅವ್ರು ಬುಡಬೇಲ್ ಮಾಡಿದಾಗ ಮತ್ತೆ ಆಗೋಂತ ಶಿಫ್ಟ್ ಆಗುವಂಥದ್ದು ತುಂಬಾ ಕಡಿಮೆ. ಈಗ ಸಪೋಸ್ ಈಗ ಮತ್ತೆ ಈಗ ಸಿವಿಲ್ ಕೇಸ್ಗಳಿಗೆ ಮತ್ತೆ ನಾವು ಬರೋದಂದ್ರೆ, ಒಬ್ಬ ಪ್ರತಿವಾದಿಯ ದೌರ್ಬಲ್ಯದ ಮೇಲೆ ವಾದಿಯ ಕೇಸು ಅವಲಂಬಿತವಾಗಿರಬಾರದು ಅನ್ನೋದು ಒಂದು. ಕ್ರಿಮಿನಲ್ ಕೇಸಲ್ಲಿ ಆರೋಪಿಯ ಅವನು ಡಿಫೆನ್ಸ್ ಎವಿಡೆನ್ಸ್ ಕೊಟ್ಟಿದ್ರೆ, ಯಾವುದೋ ಒಂದು ಕೊರತೆ ಇರುವಂತ ಒಂದು ಸಾಕ್ಷಿಯಾಧಾರಗಳನ್ನ ಇಟ್ಕೊಂಡು ಅವನನ್ನ ನೇಣುಗಂಬಿಕೆ ಏರಿಸುವಂಥದ್ದು, ಜೈಲಿಗೆ ಹಾಕುವಂಥದ್ದು ಬರೋದಿಲ್ಲ. ಯಾಕಂತ ಹೇಳಿದ್ರೆ ಫಂಡಮೆಂಟಲ್ ಮೂಲಭೂತವಾದ ತತ್ವ ಏನಂತ ಹೇಳಿದ್ರೆ, ಯಾವುದೇ ಅನುಮಾನಕ್ಕೆ ಬರದಂತಕ್ಕೆ ಯಾವುದೇ ಚ್ಯುತಿ ಬಾರದ ಹಾಗೆ ಕೊನೆಯವರೆಗೂ ಅವನು ಇನ್ನೋಸೆಂಟ್, ಅಮಾಯಕನೇ, ಮುಗ್ಧನೇ. ಸೊ ಹಾಗಾಗಿ ದಿ ಡಿಗ್ರಿ ಆಫ್ ಈ ಪ್ರಿಪಾಂಡರೆನ್ಸ್ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಬರೋಲ್ಲ. ಯಾಕಂದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಅಲ್ಲಿ ಏನಾದ್ರು ಮಾತಾಡ್ಬೇಕಾದ್ರೆ ಅಲ್ಲಿ ಕೆಲವು ಒಂಥರ ಇಟ್ಸ್ ಎ ಕ್ವಾಸಿ ಸಿವಿಲ್ ತರ ಕ್ವಾಸಿ ಕ್ರಿಮಿನಲ್ ಮೊಕದ್ದಮೆ ನಡೆಸ್ದಂಗೆ ಕೆಲವು ಪ್ರಿನ್ಸಿಪಲ್ಸ್ ಗಳು ಫ್ಲಕ್ಚುಯೇಟ್ ಆಗುವಂಥದ್ದು, ಇಲ್ಲ ರಿಬಟಲ್ ಎವಿಡೆನ್ಸ್ ಕೊಡುವಂಥದ್ದು. ಈಗ ನೆಗೋಷಿಯಬಲ್ ಆಕ್ಟ್ ನಲ್ಲೇ ಇದೆ, ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ನಲ್ಲಿ ಇದೆ ರಿಬಟಲ್, ಇಲ್ಲ ಪ್ರಿಸಂಪ್ಷನ್ಸ್ ಯಾವ ತರ ಡ್ರಾ ಮಾಡ್ಬೇಕು. ಈಗ ಪ್ರಿಸಂಪ್ಷನ್ಸ್ ಅದು ದೊಡ್ಡ ವಿಷಯ ಆಗ್ಬಿಡುತ್ತೆ. ಈಗ ಪೂರ್ವಭಾವನೆ ನ್ಯಾಯಾಧೀಶರ ದೃಷ್ಟಿಯಿಂದ ನ್ಯಾಯ ವಿತರಣೆಯ ಪ್ರಕ್ರಿಯೆಯಲ್ಲಿ ಡಿಸ್ಕ್ರಿಷನ್ ಅದಿರ್ಲಿಲ್ಲ. ಲಾಸ್ಟ್ ಟೈಮ್ ನಾವು ಓದ್ಸಲಿ ಅದ್ರ ಬಗ್ಗೆ ಸ್ವಲ್ಪ ಉಲ್ಲೇಖ ಆಗಿತ್ತು. ಈಗ ಡಿಸ್ಕ್ರಿಷನ್, ಈಗ ಯಾವ ರೀತಿ ನಿರ್ಣಯ ಫೈಂಡಿಂಗ್ ಕೊಡ್ಬೇಕಾದ್ರೆ ಡಿಸ್ಕ್ರಿಷನ್ ಮಾಡ್ಕೊಂತ ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ಲಿ ಕ್ರಿಮಿನಲ್ ಕೇಸಲ್ಲಿ ಪ್ರಿಸಂಪ್ಷನ್ಸ್ ನ ಯಾವ ತರ ಮಾಡ್ಬೇಕು, ಯಾವ ರೀತಿ ಪೂರ್ವಭಾವನೆ ಇಟ್ಕೊಳ್ಬೇಕಾದ್ರೆ, ಮತ್ತೆ ಅದು ಪ್ರತಿಯೊಂದು ಸನ್ನಿವೇಶ, ಪ್ರತಿಯೊಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಬರುತ್ತೆ. ಕೊಟ್ಟಿರುವಂತ ಸಾಕ್ಷಿಗಳ ಹೇಳಿಕೆ, ದಾಖಲೆಗಳು, ರಿಬಟಲ್ ಎವಿಡೆನ್ಸ್ ಎಲ್ಲ ಒಟ್ಟಾರೆ ತುಲನೆ ಮಾಡೇನೇನೆ ಸಮಗ್ರವಾಗಿ ನೋಡಿದಾಗಲೇನೆ ಶಿಫ್ಟ್ ಆಗುತ್ತೋ ಶಿಫ್ಟ್ ಆಗೋದಿಲ್ವೋ, ಅಂದ್ರೆ ಇಟ್ಸ್ ಎ ವೆರಿ ಟಫ್ ಜಾಬ್ ಫಾರ್ ದಿ ಜಡ್ಜ್. ಸೊ ಹಾಗಾಗಿ ನ್ಯಾಯ ವಿತರಣೆಯ ಪ್ರಕ್ರಿಯೆ ತುಂಬಾ ಕಷ್ಟವಾದ್ದು ಅಂತ ನಾನು ಎರಡನೇ ಸಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎರಡೂ ಕಡೆಯವರು ಬಲವಾಗಿ ಸಾಕ್ಷಿ ಕೊಟ್ಟಾಗ, ಈಗ ಕ್ರಿಮಿನಲ್ ಕೇಸ್ಗಳಲ್ಲಿ ಈಗ ಪ್ರಾಸಿಕ್ಯೂಷನ್ ಅವರು ಬಲವಾಗಿ ಸಾಕ್ಷ್ಯಾಧಾರಗಳನ್ನು ಒದಗಿಸ್ಬಿಡ್ತಾರೆ. ಅವ್ನು ರಿಬಟಲ್ ಅಕ್ಯೂಸ್ಡ್ನು ದೋ ಯಾಸ್ ಅವನ್ಗೆ ಮೌನವಾಗಿರುವಂತಹ ಹಕ್ಕಿದ್ರು ಸಹ ಕೆಲವೇನೋ ಒಂದು ಹೊಸ ವಿಷಯಗಳು, ಅಡಿಷನಲ್ ಎವಿಡೆನ್ಸ್ ಗಳೆಲ್ಲ ಕೊಡ್ತಾರೆ, ಡಿಫೆನ್ಸ್ ಎವಿಡೆನ್ಸ್. ಒಂದು ಊಹೆ ಮಾಡ್ಕೊಳ್ಳಿ, ಕೋರ್ಟ್ನವರು ಡಿಸೈಡ್ ಮಾಡಕ್ಕಾಗಬಾರ್ದು ಎರಡು ಕಡೆ ಏನೋ ಅಂತ ಬಲವಾದ ಸಾಕ್ಷ್ಯ ಆಧಾರಗಳಿದೆ. ಕ್ರಿಮಿನಲ್ ಕೇಸ್ಗಳಲ್ಲಿ ನಾನು ಹೇಳೋದು ಪ್ರಾಬಬಿಲಿಟೀಸ್ ಸಂಬಂಧಪಟ್ಟಂಗೆ ಬರೋದಿಲ್ಲ. ಈಗ ಅಂತ ಸಂದರ್ಭಗಳಲ್ಲಿ ಮ್ಯಾಜಿಸ್ಟ್ರೇಟ್ ಸಾಹೇಬ್ರು ಇಲ್ಲ ಡಿಸ್ಟ್ರಿಕ್ಟ್ ಸಾಹೇಬ್ರು ಎಂತ ಮಾಡ್ಬೇಕು, ಅನುಮಾನದಿಂದ ಬೆನಿಫಿಟ್ ಆಫ್ ಡೌಟ್ ಕೊಡ್ಬೇಕಾ? ಯಾಕಂತ ಹೇಳಿದ್ರೆ ಮೊದಲನೇ ಪ್ರಿನ್ಸಿಪಲ್ ಏನು, ಯಾವುದೇ ಅನುಮಾನಕ್ಕೆ ಇಲ್ಲದಂತೆ, ಸಂಶಯಕ್ಕೆ ಅನುಮಾನ ಇಲ್ಲದಂತೆ, ಚ್ಯುತಿ ಬರದ ಹಾಗೆ ಸಾಕ್ಷಿಗಳನ್ನ ಆಧಾರಗಳನ್ನ ಒದಗಿಸ್ಬೇಕು. ಎರಡು ಕಡೆ ಮಾಡಿದ್ದಾರೆ, ಇವರು ಮಾಡಿದ್ದಾರೆ. ಕೋರ್ಟ್ ಈಸ್ ನಾಟ್ ಏಬಲ್ ಟು ಡಿಸೈಡ್ ಅಂತ ಅಷ್ಟೊಂದು ಎಲ್ಲೋ ಒಂದ್ ಕಡೆ ಅನುಮಾನ ಹುಟ್ಟುಬಿಡುತ್ತೆ. ಸಹಜ ಅದು, ಯಾಕಂದ್ರೆ ಜಡ್ಜ್ ಸಾಹೇಬ್ರು ಸಹ ಒಬ್ಬ ಮನುಷ್ಯರೇ ತಾನೆ. ಸೊ ಎಷ್ಟು ಪ್ರಬಲವಾದ ಸಾಕ್ಷಿಗಳು ಒದಗಿಸಿದ್ದಾರೆ ಅಂತಂದ್ರೆ ದಿ ಜಡ್ಜ್ ಮೇ ನಾಟ್ ಬಿ ಏಬಲ್ ಟು ಡಿಸೈಡ್ ಯಾವ ಕಡೆ ಅಂತ ಎಲ್ಲೋ ಒಂದ್ ಕಡೆ ಅನುಮಾನದ ಹೊಗೆ ಆಡ್ಬಿಡ್ಬೋದು. ಅಮಾಯಕ ಜೈಲಿಗೆ ಕಳಿಸ್ಬಿಟ್ರೆ, ಕನ್ವಿಕ್ಟ್ ಮಾಡ್ಬಿಟ್ರೆ, ಅಂತ ಅನುಮಾನ ಹೊಗೆ ಆಡ್ತಿದ್ದಂಗೆ ಮತ್ತೆ ಡಿಸ್ಕ್ರಿಷನ್ ಅಂತ ಟೈಮ್ಗಳಲ್ಲಿ ಪೂರಾ ಪಕ್ಕ ಆಗೋವರೆಗೂ ಮಾಡಂಗಿಲ್ವೇ.
ಸೊ ಇಂಥ ಅನುಮಾನ ಬಂದಾಗ ದಿ ಬೆನಿಫಿಟ್ ಆಫ್ ಡೌಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ಅವಾಗ ಖುಲಾಸೆ ಮಾಡುವಂಥದ್ದು ಸಹಜವಾಗಿ ಆಗುವಂಥದ್ದು, ನಮ್ಗೆಲ್ಲ ಗೊತ್ತೇ ಇದೆ ಕ್ರಿಮಿನಲ್ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡುವಂಥವ್ರಿಗೆ. ಸೊ ಹಾಗಾಗಿ ಈ ಎವಿಡೆನ್ಸ್ ಆಕ್ಟ್ ನ ಒಂದು ಸ್ಕೋಪ್ ಇದು ಈ ಓನಸ್ ಅಂತ ಏನ್ ಹೇಳ್ತಾ ಇದ್ರೆ, ಇಲ್ಲ ಬರ್ಡನ್ ವಾಟ್ ಎವರ್, ಹೊಣೆ ಎಲ್ಲಿವರೆಗೂ ನಾವು ಜವಾಬ್ದಾರಿಯುತವಾಗಿ ನಿರ್ವಹಿಸ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅದಕ್ಕೆ ಹಿನ್ನೆಲೆಯಾಗಿ ನಡೆಯುವಂತ ಈ ಕಾರ್ಯ ಚಟುವಟಿಕೆಗಳು ನಮ್ದು ಚೇಂಬರ್ಸ್ ನಲ್ಲಾಗ್ಲಿ, ಡ್ರಾಫ್ಟಿಂಗ್ ನಲ್ಲಾಗ್ಲಿ, ಸಂವಾದದಲ್ಲಾಗ್ಲಿ ಎಷ್ಟು ಮುಖ್ಯ ಆಗತ್ತೆ ಅಂತ ನಾನು ಮತ್ತೆ ಅದನ್ನ ನಾನು ಹೇಳೋದು. ಯಾಕಂತ ಹೇಳಿದ್ರೆ ಇದು ಮನುಷ್ಯ ಸಂಬಂಧಗಳಿಗೆ ಸಂಬಂಧಪಟ್ಟಂಗೆ ಮನುಷ್ಯ ಸಮಸ್ಯೆಗಳು, ಅದಕ್ಕೆ ಪರಿಹಾರಕ್ಕೆ ಬರ್ತಾರೆ ನಮ್ಮ ಹತ್ರ. ಸೊ ಅದನ್ನ ನಾವು ಕಾನೂನಿನ ಚೌಕಟ್ಟಿನೊಳಗಡೆ, ಕಾನೂನು ಕಟ್ಟುಪಾಡು ಒಳಗಡೆನೆ ಹಾಕ್ಬೇಕಾಗಿರುವಂತ ಅನಿವಾರ್ಯತೆ ಜರೂರು ಇರೋದ್ರಿಂದ ಎವಿಡೆನ್ಸ್ ಆಕ್ಟ್ ನ ಮಾನದಂಡಗಳ, ಮಾರ್ಗಸೂಚಿಗಳ, ಇಲ್ಲ ತತ್ವ ಸಿದ್ಧಾಂತಗಳ ಕಟ್ಟುಪಾಡಿನಲ್ಲೇನೆ ಆ ಗಡಿಯ ಒಳಗಡೆನೆ ನಾವು ಕೇಸ್ ನಡೆಸಬೇಕಾಗಿರೋದ್ರಿಂದ ಮನುಷ್ಯಶಾಸ್ತ್ರ ಗೊತ್ತಿರ್ಬೇಕು ಅಂತ ಇದಕ್ಕೋಸ್ಕರ ಹೇಳಿದೆ. ಮನುಷ್ಯನ ಸ್ವಭಾವ ಅರ್ಥ ಆಗದೆ ಹೋದ್ರೆ, ಅವನ ನಡವಳಿಕೆ ಅರ್ಥವಾಗದೆ ಹೋದ್ರೆ, ಅವನ ಹಿನ್ನೆಲೆ ಅರ್ಥವಾಗದೆ ಹೋದ್ರೆ ಸುಮ್ನೆ ದಾಖಲೆಗಳ ಆಧಾರದ ಮೇಲೆ ಕೇಸ್ ನಡೆಸ್ತೀವಿ ಅನ್ನೋದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಅದು ಕಷ್ಟವೂ ಆಗುತ್ತೆ, ಬಂದವರು ಪರಿಹಾರ ಸಿಗದೆ ಹೋಗ್ಬೋದು. ಹಾಗಾಗಿ ಈ ಮುಂದುವರೆದು ನಾವು ಈ 104ಕ್ಕೆ ಬರೋಣ. ಯಾಕೆ ಸಾಕಷ್ಟು ನಿಮ್ಗೆ ಸಮಯ ನಾನು ತಕೊಂಡಿದ್ದೀನಿ ಅಂತ ಕಾಣುತ್ತೆ. ಈಗಾಗಲೇ ಸುಮಾರು ಒಂದು 50 ನಿಮಿಷ, ನನಗೆ 1 ಗಂಟೆ ಸಮಯ ಕೊಟ್ಟಿದ್ದಾರೆ. ಸಮಯ ಸಾಕಾಗಲ್ಲ ಅಂತ ನನಗೆ ತಡವಾಗಿ ಬೇರೆ ಶುರುವಾಯ್ತು. ತಾಂತ್ರಿಕ ದೋಷ, ಅದು ನಂದು ಅಲ್ಲ, ಜಯಣ್ಣ ಅವ್ರದ್ದು ಅಲ್ಲ, ಓಂಕಾರ ಮೂರ್ತಿದು ಅಲ್ಲ, ಅದು ಆಕ್ಟ್ ಆಫ್ ಗಾಡ್ ಅಂತ ಹೇಳ್ತಾರೆ, ವಿಸ್ ಮೇಜರ್ ಅಂತ ಒಂದು ಕಾನೂನಲ್ಲಿ ಇದೆ. ಸೊ ಅದು ಎಲ್ರೂ ಕೈ ಮೀರೋದ್ರಿಂದ ಒಂದು ಅರ್ಧ ಗಂಟೆ 25 ನಿಮಿಷ ತಡವಾಗಿ ಆಯ್ತು, ಅದು ಕ್ಷಮೆ ಇರಲಿ ಮತ್ತೊಮ್ಮೆ. ಈ 104 ಈಗ ಸುಮ್ಮನೆ ಈಗ ಈಗ ಹಕ್ಕು ಚಲಾವಣೆ ಮಾಡುವಂಥದ್ದು ಒಂದು, ಇಲ್ಲ ಕಾನೂನುಬದ್ಧವಾದ ಬಾಧ್ಯತೆಗಳಿದೆ ಅನ್ನೋದನ್ನ ಸಾಬೀತು ಮಾಡೋದನ್ನೂ ಒಂದು, ಅದು ಅಸ್ತಿತ್ವದಲ್ಲಿದೆ ಅನ್ನೋದು ಒಂದು, ಪ್ರೂವ್ ಮಾಡೋದು ಒಂದು. ಈಗ ನಿಖರವಾದ ಸಂಗತಿಗಳನ್ನ 103 ಹೇಳಿದ್ವಿ. 104 ಏನ್ ಹೇಳುತ್ತೆ? ಈಗ ಕೊಡುವಂಥದ್ದು ಕಾನೂನಿಗೆ ಒಪ್ಪಿತವಾಗಿರ್ಬೇಕು, ಕಾನೂನು ಸಮ್ಮತವಾಗಿರ್ಬೇಕು. ಸುಮ್ಮನೆ ಏನೋ ಇದೆ ಅಂತ ಕೊಡಕ್ಕಾಗೋದಿಲ್ಲ. ಅದನ್ನ ಬರ್ಡನ್ ಆಫ್ ಪ್ರೂವಿಂಗ್ ಎ ಫ್ಯಾಕ್ಟ್ ಟು ಬಿ ಪ್ರೂವ್ಡ್ ಟು ಮೇಕ್ ಎವಿಡೆನ್ಸ್ ಅಡ್ಮಿಸಿಬಲ್, ಒಪ್ಪಿತವಾಗ್ಬೇಕು. ಇರೋ ಬರೋ ಈ ಬ್ಯಾಗಲ್ ಪಾಪ ನಮ್ಮ ಹಳ್ಳಿಗಾಡ್ ಕಡೆ ಗೊತ್ತು ನಿಮ್ಗೆ, ಬ್ಯಾಗಲ್ ಇರಲ್ಲ, ಕೊಟ್ಬಿಟ್ಟು ಒಂದು ಇಂಜೆಕ್ಷನ್ ಕೇಸ್ ಹಾಕ್ಬಿಡಿ ಸ್ವಾಮಿ, ಅವ್ರ ಇಂಜೆಕ್ಷನ್ ಒಂದು ಸ್ಟೇ ಕೊಡಿಸ್ಬಿಡಿ ಸ್ವಾಮಿ ಅಂತಾರೆ. ಅವ್ರ ಇಂಜೆಕ್ಷನ್ ಸ್ಟೇ ನಾವೇ ನಿರ್ಧಾರ ಮಾಡ್ಕೋಬೇಕು. ಸೊ ಹಾಗಾಗಿ ನಮ್ಮ ಗ್ರಾಮ ಭಾರತದಲ್ಲಿ ಆ ಒಂದು ಪರಿಸ್ಥಿತಿ ಬಹಳ ಸರ್ವೇ ಸಾಮಾನ್ಯ. ಒಂದು ಬ್ಯಾಗಲ್ಲಿ ಹಳೆ ಬ್ಯಾಗ್ ಅದನ್ನು ತಂದು ಕೊಟ್ಟು ನಮ್ಮ ಟೇಬಲ್ ಮೇಲೆ ಕೊಡೋಗ್ಬಿಡ್ತಾರೆ, ಧೂಳ ಎಷ್ಟೋ ದಿವಸ ಹಿಡಿದಿರುತ್ತೆ. ಒಂದು ಸ್ಟೇ ಕೊಡಿಸ್ಬಿಡಿ ಸ್ವಾಮಿ, ಇದು ಬಹಳ ಕಾಟ ಕೊಡ್ತಾವ ಎದುರುಗಡೆ. ಸಹಜವಾಗಿ ಆಗುವಂಥದ್ದು ಎಲ್ಲರ ಆಫೀಸ್ಗಳಲ್ಲಿ. ಸೊ ಹಾಗಾಗಿ ಶುಡ್ ಬಿ ಅಡ್ಮಿಸಿಬಲ್ ಎವಿಡೆನ್ಸ್. ಅಡ್ಮಿಟ್ ಆಗದೆ ಇರೋಂಥದ್ದು ಈಗ ಯಾವ್ದು, ಈಗ ಒಂದು ವಿಲ್ಲಿಗೆನೆ ಬರೋಣ. ಒಂದು ವಿಲ್ ಇದೆ, ಇಲ್ಲ ಅಂತಲ್ಲ, ಒಬ್ಬ ಸಾಕ್ಷಿ ಸಿಗ್ನೇಚರ್ ಮಾಡ್ಬಿಟ್ಟಿದಾರಪ್ಪ, ಆಮೇಲೆ ಅದು ಯಾರು ಬರೆದ್ರು ಅಂತಾನು ಇಲ್ಲ, ಮಾಹಿತಿ ಇಲ್ಲ, ಒಬ್ದು ಸಿಗ್ನೇಚರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಡ್ಮಿಸಿಬಲ್ ಎವಿಡೆನ್ಸ್. ಈಗ ನೀವು 63 to 68 ಎವಿಡೆನ್ಸ್ ಆಕ್ಟ್ ಮತ್ತೆ ನೋಡಿ ಯಾವ ರೀತಿ ದಾಖಲೆಗಳನ್ನ ಮಾಡ್ಬೇಕು, ರಿಜಿಸ್ಟರ್ ಆಗ್ಬೇಕು ಅಂತೇನಿಲ್ವ. ಸೊ ಹಾಗಾಗಿ ಅದು ಕೋರ್ಟಿಗೆ ಅಂದ್ರೆ ನ್ಯಾಯ ಸಮ್ಮತವಾದ್ದು ಅಂತ ಹೇಳಿದ್ರೆ, ದಟ್ ಇಸ್ ವಾಟ್ ಇಟ್ ಸೇಸ್. ದಿ ಬರ್ಡನ್ ಆಫ್ ಪ್ರೂವಿಂಗ್ ಎನಿ ಫ್ಯಾಕ್ಟ್ ನೆಸೆಸರಿ ಟು ಪ್ರೂವ್, ಅಂದ್ರೆ ಅಗತ್ಯ ಇದೆ, in order to enable any person to give evidence of any other fact is on the person who wishes to give such evidence. ಅಂದ್ರೆ ಒಪ್ಪಿತವಾಗುವಂತಹ ನ್ಯಾಯಸಮ್ಮತವಾದ ಅಡ್ಮಿಸಿಬಿಲಿಟಿ ಮತ್ತೆ ರೆಲೆವೆನ್ಸ್ ಎಲ್ಲ ನಿಮ್ಗೆ ಪ್ರಾರಂಭದಲ್ಲೇ ಬಂದ್ಬಿಡುತ್ತೆ ಚಾಪ್ಟರ್ 1 ಅಲ್ಲಿ. ಅದನ್ನು ಮತ್ತೆ ನೀವು ಜೊತೆಗೆ ಎಷ್ಟು ಸಂಗತವಾಗಿದೆ, ಎಷ್ಟು ಸುಸಂಗತವಾಗಿದೆ, ಇಲ್ಲ ಅಸಂಬದ್ಧವಾಗಿದೆ, ಕೊಡ್ಬೇಕಾದ್ದೇ ಇಲ್ಲ ಅಂತವೆಲ್ಲ ಕೊಟ್ಟು ಒಂದೊಂದ್ಸಲಿ ಉರುಳಾಕೊಳ್ಳೋದು ಉಂಟು. ದಾಖಲೆಗಳೆಲ್ಲ ಕೊಟ್ಟು ಹಾಜರು ಮಾಡಿಸಿ ಅಲ್ಲಿ ಆಯ್ಕೆಯ ಅನಿವಾರ್ಯತೆ. ಈಗ ಒಂದು 70 ದಾಖಲೆಗಳು ಎಲ್ಲ ತಂದು ಕೊಟ್ಬಿಡ್ತಾರೆ ಪುರಾತನ ಕಾಲದಿಂದ ಹಿಡಿದು. ಯಾವ್ದು ಹಾಕ್ಬೇಕು, ಯಾವ್ದನ್ನ ಬಿಡ್ಬೇಕು ಅದನ್ನ ನಿರ್ಧಾರ ಮಾಡೋರು ಯಾರು? ಪರಿಹಾರ ಯಾವ ರೀತಿ ಕೊಡ್ಬೇಕಾಗುತ್ತೆ? ಈ ಪರಿಹಾರಕ್ಕೆ ಈ ದಾಖಲೆ ಹಾಕ್ಬೇಕಾಗುತ್ತೆ, ಇಲ್ಲ ಹಾಕ್ಬಾರ್ದು, ಹಾಕಿದ್ರೆ ಕಂಟಕೂ ಆಗುತ್ತೆ, ಇಲ್ಲ ಕೊರತೆ ಆಗ್ಗುತ್ತೆ, ಎಲ್ಲಾನು ಅನ್ಸ್ಬೋದು. ಸೊ ದಿ ಫಸ್ಟ್ ಜಡ್ಜ್ ವುಡ್ ಬಿ ದಿ ಲಾಯರ್ ಇನ್ ದಿಸ್ ಚೇಂಬರ್ ಟು ಡಿಸೈಡ್ ಯಾವ ರೀತಿ ಪರಿಹಾರ ಕೋರ್ಬೇಕು, ಇವ್ರಿಗೆ ಕೊಡಿಸ್ಬೇಕು, ಯಾವ ರೀತಿ ದಾಖಲೆ ಅಂದ್ರೆ ಅಡ್ಮಿಸಿಬಲ್, ಒಪ್ಪಿತವಾದಂತಹ ನ್ಯಾಯ ಸಮ್ಮತವಾದಂತಹ ಸಾಕ್ಷ್ಯಾಧಾರಗಳನ್ನ ಕೊಡುವಂತಹದ್ದು ಆ ಬರ್ಡನ್ ಅದು ಅವ್ರ ಮೇಲೆ ಇರುತ್ತೆ ಮತ್ತೆ. ಸೊ ಹಾಗಾಗಿ ಈ 101ರಿಂದ 104 ಅಷ್ಟೇ ಓದಿದ್ರು ಸಾಕಾಗೋದಿಲ್ಲ. ನೀವು ಇಂಟರ್ಪ್ರಿಟೇಷನ್ ಕ್ಲಾಸ್ ಓದ್ಕೊಳ್ಬೇಕು, ಆಮೇಲೆ ಇಡೀ ಎವಿಡೆನ್ಸ್ ಆಕ್ಟ್ ನೇನೆ
ಸಂಪೂರ್ಣವಾಗಿ ಮಾಡಿ ಇಲ್ಲಿ ಫೋಕಸ್ ಇವತ್ತು ನಾವು ಪ್ರಾಸ್ತಾವಿಕವಾಗಿ ಅದು ಏನೋ ಒಂದ್ ರೀತಿ ಪರಿಚಯಾತ್ಮಕವಾದ ಒಂದು ಸಂವಾದ ಅಷ್ಟೇ ಹೊರ್ತಿದ್ದು ಇದನ್ನ ಚರ್ಚೆ ಮಾಡಿದಷ್ಟು ಇದರ ಹರಿವು ಬಹಳ ದೊಡ್ಡದಾಗಿದೆ. ಸೊ ಹಾಗಾಗಿ ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧಪಟ್ಟಂಗೆ ಒಂದು ಸೂಕ್ಷ್ಮವಾಗಿ ಹೇಳಿದ್ದಾಯ್ತು, ಸಿವಿಲ್ ಕೇಸ್ಗಳಲ್ಲಿ ಹೇಳಿದ್ದಾಯ್ತು, ಆಮೇಲೆ ನಾವು ನಡೆಸುವಂತ ಕೆಲವು ಉದಾಹರಣೆಗಳನ್ನ ಹೇಳಿದ್ದಾಯ್ತು. ಆಮೇಲೆ ಈಗ ಪೂರ್ವ ಭಾವನೆಗೆ ಸಂಬಂಧಪಟ್ಟಂಗೆ ಅದೊಂದು ವಿಷಯ ದೊಡ್ಡದೇ ಆಗುತ್ತೆ. ಈಗ ಅಸಂಪ್ಷನ್, ಈಗ ಇಲ್ಲ ಇದು ಪ್ರಿಸಂಪ್ಷನ್. ಈಗ ನೀವು ಲ್ಯಾಂಡ್ ರೆವಿನ್ಯೂ ಮ್ಯಾಟರ್ಸ್ ನಡಬೇಕಾದ್ರೆ ಸೆಕ್ಷನ್ 130ದಲ್ಲಿ ದಿ ಪ್ರಿಸಂಪ್ಷನ್ ಈಸ್ ಆಲ್ ದಿ ರೆವಿನ್ಯೂ ಎಂಟ್ರೀಸ್ ಅನ್ಲೆಸ್ ರಿಪೋರ್ಟೆಡ್ ಈಸ್ ಪ್ರಿಸ್ಯೂಮ್ ಟು ಬಿ ಕರೆಕ್ಟ್ ಅಂತ. ನೀವು ಎದುರುಗಡೆ ಅವ್ರು ಬಂದು ಇನ್ನೊಂದು ಪ್ರತಿರೋಧ ಒಡ್ಡಿದಾಗ ದಟ್ ಪ್ರಿಸಂಪ್ಷನ್ ಗೋಸ್ ಅವೇ, ದಟ್ ಈಸ್ ಡಿಸ್ಮ್ಯಾಂಟಲ್. ದೇರ್ ಇಸ್ ನೋ ಪ್ರಿಸಂಪ್ಷನ್ ಅಟ್ ಆಲ್, ಲೀಗಲ್ ಪ್ರಿಸಂಪ್ಷನ್ ಇಲ್ಲ. ಸೊ ಕನ್ಕ್ಲೂಸಿವ್ ಪ್ರೂಫ್ ಕೊಡ್ಬೇಕಾಗತ್ತೆ. ನಿರ್ಣಾಯಕವಾದ ಸಾಕ್ಷ್ಯಾಧಾರಗಳನ್ನು ಕೊಟ್ಟಾಗ ಪ್ರಿಸಂಪ್ಷನ್ ಗಾಳಿಗೆ ಹರ ಹೋಗುತ್ತೆ. ಸೊ ಕೋರ್ಟ್ ಹ್ಯಾಸ್ ಅಲ್ಲಿ ಕೋರ್ಟ್ ನಾವು ಪ್ರಿಸ್ಯೂಮ್ ಮಾಡೋಕ್ಕಾಗಲ್ಲ ಅನ್ಲೆಸ್ ಇಟ್ ಇಸ್ ಎ ಸ್ಟ್ಯಾಚ್ಯೂಟ್. ಈಗ ನೋಟಿಫಿಕೇಶನ್ ಆಗಿರುತ್ತೆ, ಯಾವ್ದೋ ಒಂದು ಲ್ಯಾಂಡ್ ಎಕ್ವಿಷನ್ ಮ್ಯಾಟರ್ ಇಟ್ಕೊಳ್ಳಿ, ಯಾವ್ದೋ ಒಂದು ಭಾಗದ ಕೇಸಲ್ಲಿ ಯಾವ್ದೋ ಒಂದು ಜಮೀನ್ ಒಂದು ಪರ್ಟಿಕ್ಯುಲರ್ ಇದು ಭೂ ಸ್ವಾಧೀನ ಪ್ರಕ್ರಿಯೆ ಒಳಪಟ್ಬಿಟ್ಟಿರುತ್ತೆ. ಎದುರುಗಡೆ ಅವ್ರು ಬಂದು ಇಲ್ಲ ಅದು ನಮ್ದು ಈಗಾಗಲೇ ಭೂ ಪ್ರಕ್ರಿಯೆ ಸ್ವಾಧೀನ ಪ್ರಕ್ರಿಯೆ ನಡೆದೋಗಿದೆ, ಇದು ಅಕ್ವೈರ್ ಆಗಿ ಹೋಗಿರೋ ಲ್ಯಾಂಡ್, ಇವ್ರನ್ನ ಪಾರ್ಟಿ ಮಾಡ್ಬೇಕಾಗಿತ್ತು, ಅದಕ್ಕೆ ಸಂಬಂಧಪಟ್ಟ ಭೂ ಸ್ವಾಧೀನ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರ ಮಾಡ್ಬೇಕಾಗಿತ್ತು ಅಂತ ಹೇಳಿ, ಇಲ್ಲ ಅದು ಭೂ ಸ್ವಾಧೀನವೇ ಆಗಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಸಿ ಸ್ಟ್ಯಾಚ್ಯೂಟರಿ ಬಟ್ ಅದನ್ನ ಅವ್ರು ಡಿಸ್ಚಾರ್ಜ್ ಮಾಡಿರ್ತಾರೆ, ಅಂತವನ್ನೆಲ್ಲಾನು ನಾವು ರಿವರ್ಟ್ ಮಾಡೋದಕ್ಕಾದ್ರೆ ಅದು ಅಪಹಾಸ್ಯನೂ ಆಗ್ಬಿಡುತ್ತೆ, ಅದು ಸರೋಗೋದಿಲ್ಲ. ಸೊ ಹಾಗಾಗಿ ನಮ್ ಕೇಸ್ ಸೆಟ್ಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಕೊಟ್ಟಂತ ಒಂದು ಸಮಯದಲ್ಲಿ ವಿಳಂಬ ಆದ್ರೂ ಸುಮಾರು 1 ಗಂಟೆ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇನ್ನು ನೋಡಿ ಈಗ ಎಕ್ಸೆಪ್ಷನ್ ಜನರಲ್ ರೂಲ್ ಈ 101ರಿಂದ 104ಕ್ಕೆ ಈ ಸನ್ನಿವೇಶಗಳಿಗೆ ಹೊರತಾದ ಎಕ್ಸೆಪ್ಷನ್ಸ್ ಕೆಲವು ಇರುತ್ತೆ. ಏನು ಈಗ ಚಾಪ್ಟರ್ 6 ಇಲ್ಲ ಸೆಕ್ಷನ್ 121, 130 IPC ನೋಡಿದ್ರೆ ಈಗ ವಾರ್ ಪ್ರಿಸಂಪ್ಷನ್ ಡ್ರಾ ಮಾಡ್ಬೇಕಾದ್ರೆ ಅಲ್ಲಿ ಪ್ರಿಸಂಪ್ಷನ್ಗೆ ಚಾನ್ಸೇ ಬರ್ಡನ್ ಆಫ್ ಪ್ರೂಫ್. ಈಗ ಯಾರೋ ಒಬ್ಬ ದೇಶ ವಿರೋಧಿ ಕೆಲಸ ವಿಧ್ವಂಸಕ ಕೆಲಸ ಮಾಡೋನು ಆರ್ಮ್ಸ್ ನ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾನೆ, ಇಲ್ಲ ಯಾರೋ ಒಬ್ಬ ಜೈಲಾಧಿಕಾರಿ ಯಾರೋ ಒಬ್ಬ ಒಳಗಡೆ ಹಾಕಿರೋ ಕೈದಿನ ತಪ್ಸ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಟ್ಬಿಡ್ತಾನೆ, ಇಲ್ಲ ಯಾವ್ದೋ ಒಂದು ನಿಗೂಢವಾದ ಜಾಗದಲ್ಲೋ ಮನೆಯಲ್ಲೋ ತೋಟದ ಮನೆಯಲ್ಲೋ ಬಾಂಬ್ಗಳು ಇಟ್ಕೊಂಡಿರ್ತಾರೆ. ಆಮೇಲೆ ಇದೆಲ್ಲ ಇಂಥದ್ರಲ್ಲಿ ಬರ್ಡನ್ ಆಫ್ ಪ್ರೂಫ್ ಅದೆಲ್ಲ ಸಿಕ್ಕಿದೆ, ಅರೆಸ್ಟ್ ಆಗಿದ್ದಾರೆ, ಎಲ್ಲ ಆಗಿದೆ. ಅಲ್ಲಿ ಎಕ್ಸೆಪ್ಷನ್ ಕ್ಲಾಸ್ ಅಲ್ಲಿ ಬರ್ತೇನೆ, ನಿಮಗೆ ಸ್ಟ್ಯಾಚ್ಯೂಟರಿ ಪ್ರಿಸಂಪ್ಷನ್ಸ್ ಇನ್ ಫೇವರ್ ಆಫ್ ಪಾರ್ಟಿ, ದೆನ್ ದಿ ಬರ್ಡನ್ ಆಫ್ ಪ್ರೂಫ್ ಡಿಪೆಂಡ್ಸ್ ಆನ್ ದಿ ಅದರ್. ಇಲ್ಲ ಅವರು ಹೇಳ್ಬೇಕಾಗುತ್ತೆ, ನಾನು ಕ್ರಿಮಿನಲ್ ಕೇಸ್ಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇರೋದು. ಇಲ್ಲ ಸ್ವಾಮಿ, ಈಗ ಈವನ್ ಪ್ಲೀಡ್ ಎಲಿಬಿ, ಈ ಆ ಕುಕೃತ್ಯ ನಡೆದಾಗ ನಾನು ಆ ಜಾಗದಲ್ಲೇ ಇರಲಿಲ್ಲ ಸ್ವಾಮಿ ಅಂತ ಹೇಳುವಂತ ಭೂಪರಿಗಳು ಇರ್ತಾವೆ. ಸೊ ಅವಾಗ ದಟ್ ಮೇ ಬಿ ಎ ಡಿಫೆನ್ಸ್, ಬಟ್ ಅವಾಗ ಬರ್ಡನ್ ಏನಾಗಿದೆ, ಇವನ್ ಇಫ್ ಇಟ್ ಇಸ್ ಎ ಕ್ರಿಮಿನಲ್ ಕೇಸ್, ಅವ್ನು ಯಾರೋಪಿ ನಾನು ಆ ಜಾಗದಲ್ಲೇ ಇರಲಿಲ್ಲ ಆ ಕುಕೃತ್ಯ ನಡೆದಾಗ ಅಂತ ಹೇಳಿದಾಗ ಆ ಸಂಪೂರ್ಣವಾದ ಪ್ರಾಸಿಕ್ಯೂಷನ್ ಎಲ್ಲ ಬಲವಾಗಿ ಕೊಟ್ಟಿದ್ದಾರೆ. ಅವನ ಜಾಗದಲ್ಲಿದ್ದ, ಅವನು ಅಲ್ಲೇ ಇದ್ದ ಅಂತನೋ ಅಲ್ಲೇ ಅರೆಸ್ಟ್ ಮಾಡಿದ್ವಿ ಅಂತ ಅವ್ರು ಏನೋ ಒದಗಿಸಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವನ ಜೊತೆ ಹೋದವ್ರನ್ನ ಅಲ್ಲಿ ಹಿಡ್ಕೊಂಡು ಅವ್ರ ಹೇಳಿಕೆಗಳನ್ನೆಲ್ಲ ಮಾಡ್ಕೊಂಡು ಚಾರ್ಜ್ ಶೀಟ್ ಅವ್ರನ್ನ ಆರೋಪಿಗಳು ಮಾಡಿರ್ಬಹುದು ಕೆಲವು ಸಂದರ್ಭಗಳಲ್ಲಿ. ಅವಾಗ ಅಲಿಬಿನ್ ಪ್ರೂವ್ ಅವನು ಹೇಳಕ್ಕಾಗೋದಿಲ್ಲ, ಐ ವಾಸ್ ನಾಟ್ ಪ್ರೆಸೆಂಟ್ ಅಟ್ ದಿ ಸ್ಪಾಟ್ ಆರ್ ಅಟ್ ದಿ ಟೈಮ್ ಆಫ್ ಇನ್ಸಿಡೆಂಟ್ ಅಂತ ಹೇಳಕ್ ಬರೋದು. ಕೆಲವು ಎಕ್ಸೆಪ್ಷನ್ಸ್ಗಳು ಇರ್ತವೆ. ಹಾಗಾಗಿ ಬಹಳ ವಿಸ್ತಾರವಾದ ಈಗ ಅಫೆನ್ಸಸ್ ಅಗೇನ್ಸ್ಟ್ ದಿ ಸ್ಟೇಟ್, ಅಗೇನ್ಸ್ಟ್ ದಿ ಕಂಟ್ರಿ, ಈಗ ಸೆಡಿಷನ್, ಇದು ಅಫ್ಕೋರ್ಸ್ IPC ಓದವ್ರಿಗೆ ಗೊತ್ತಾಗುತ್ತೆ. ಅಲ್ಲೆಲ್ಲ ಅವ್ರು ಕೇಳಕ್ ಬರೋದಿಲ್ಲ, ಅದೆಲ್ಲ ಎಕ್ಸೆಪ್ಷನ್. ಬರ್ಡನ್ ಆಫ್ ಇದನ್ನ ಪ್ರೂವ್ ಮಾಡ್ಬೇಕು ಪೊಲೀಸ್ನವ್ರು ಅಂತಂದ್ರೆ, ಅರೆಸ್ಟ್ ಮಾಡ್ಲಿಲ್ಲ, FIR ಹಾಕ್ಲಿಲ್ಲ, ಇಂಥವೆಲ್ಲ ಹೇಳೋದು ಅದು ಇಟ್ಸ್ ಎ ವೆರಿ ಫಾರ್ ಸ್ಟ್ರೆಚ್ಡ್ ಇದು. ಸೊ ಹಾಗಾಗಿ ಕೊಟ್ಟಿರುವ ಸಮಯದಲ್ಲಿ ನಾನು ತುಂಬಾ ಸಂಕ್ಷಿಪ್ತವಾಗೇನೆ ಹೇಳಿದ್ದೀನಿ. ಆಮೇಲೆ ಈಗ ಸೆಕ್ಷನ್ 3 ನಲ್ಲಿ ಪ್ರೂವ್ಡ್ ಅನ್ನೋದು ಮತ್ತೆ ಅದನ್ನ ನಾವು ಡಿಫೈನ್ ಪ್ರೂವ್ ಅಂತ ಹೇಳಿದ್ರೆ, ಈಗ ಸೆಕ್ಷನ್ 4 ಬೇಕಾದ್ರೆ ನೋಡ್ಬೇಕಾಗತ್ತೆ. ಈಗ ಮೇ ಪ್ರೆಸ್ಯೂಮ್, ಶೆಲ್ ಪ್ರೆಸ್ಯೂಮ್, ಕನ್ಕ್ಲೂಸಿವ್ ಪ್ರೂಫ್ ಅಂದ್ರೆ ಏನು, ಅದೇ ಒಂದು ದೊಡ್ಡ ವಿಷಯ ಆಗ್ಬಿಡುತ್ತೆ. ಸೊ ಹಾಗಾಗಿ ಪ್ರಿನ್ಸಿಪಲ್ ಆಫ್ ಪ್ರಾಮಿಸರಿ ಎಸ್ಟಾಬಲ್ 115 ಅದೆಲ್ಲ ನೀವು ಓದಿದಾಗ ಅದನ್ನು ಸ್ವಲ್ಪ ಜೊತೆಗೆ ಓದಬೇಕಾಗುತ್ತೆ. ಆಗ ಈಗ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಅಂತ, ಸೊ ಈ ಕಾನೂನುಬದ್ಧವಾದ ನಿರೀಕ್ಷೆ ಇರುತ್ತೆ. ಸೊ ಅದನ್ನೆಲ್ಲ ನೀವು ಡಿಸ್ಮ್ಯಾಂಟಲ್ ಮಾಡೋಲ್ಲ. ಶಾಲ್ ಪ್ರೆಸ್ಯೂಮ್ ಅಂತ ಹೇಳಿದ್ರೆ ಕೋರ್ಟ್ ಹ್ಯಾಸ್ ನೋ ಅದರ್ ಆಪ್ಷನ್, ಬೇರೆ
ಯಾವುದೇ ಅವ್ರಿಗೆ ದಾರಿನೇ ಇಲ್ಲ ಅಂತ ಕೆಲವು ಎವಿಡೆನ್ಸ್ಗಳು ಬಂದಾಗ ನಾನು ಯಾವ ಟು ಡಿಸ್ಮ್ಯಾಂಟಲ್ ದಿಸ್ ಅಂತ ಹೇಳಕ್ ಬರಲ್ಲ ಕೋರ್ಟ್ನವ್ರಿಗೆ. ಯಾವ್ದು ನೋಟಿಫಿಕೇಶನ್ ಹೇಳದ್ನಲ್ಲ, ಇಲ್ಲ ಕೇಸ್ ಆಫ್ ಸೆಡಿಷನ್ ಅಂತ ಕೇಸ್ಗಳಲ್ಲಿ ಪೊಲೀಸ್ ರೆಕಾರ್ಡ್ಸ್ಗಳನ್ನ ಇಲ್ಲ ಅಂತ ಹೇಳೋದು ಅವೆಲ್ಲ ತಪ್ಪಾಗುತ್ತೆ. ಸೊ ಹಾಗಾಗಿ ಕೋರ್ಟ್ ಹ್ಯಾಸ್ ಸರ್ಟನ್ ಥಿಂಗ್ಸ್ ವಿಚ್ ಮೇ ಓನ್ಲಿ ಕೋರ್ಟ್ನವರು ನಿರಾಯಾಸವಾಗಿ ಕೆಲಸ ಮಾಡ್ಲಿ, ನಿರಾಳವಾಗಿ ಅನಗತ್ಯವಾದ ವಿಳಂಬ ಆಗದೆ ಇರಲಿ ಅಂತ ಹೇಳಿ ಇವೆಲ್ಲ ಮಾಡಿದ್ದಾರೆ. ಶಲ್ ಪ್ರೆಸ್ಯೂಮ್ ಕನ್ಕ್ಲೂಸಿವ್ ಪ್ರೂಫ್ ಇಂಥ ವಿಚಾರಗಳು. ಅದು ಈ ನ್ಯಾಯ ವಿತರಣೆ ಪ್ರಕ್ರಿಯೆಯ ಸಮಯವನ್ನ ಉಳಿಸೋದಿಕ್ ಮಾಡಿರುವಂತದ್ದು ಮತ್ತು ನಿಜವಾಗಿ ತಪ್ಪು ಮಾಡಿದವ್ರನ್ನ ಹಿಡಿದಾಕೋದಿಕ್ಕೆ, ಆಮೇಲೆ ಸಾತ್ವಿಕರನ್ನ ರಕ್ಷಣೆ ಮಾಡೋದಿಕ್ಕೆ. ಸೊ ಹಾಗಾಗಿ ಎವಿಡೆನ್ಸ್ ಆಶಯ ಅದು ಹೋದ್ಸಲಿ ನಾನು ಹೇಳಿದೆ, ಇಡೀ ಎವಿಡೆನ್ಸ್ ಆಕ್ಟ್ ಓದಿದಾಗ ನಿಮ್ಗೆ ಅನ್ಸೋದಾದ್ರೂ ಏನು, 2 ಸತ್ತು ಹೊಡೆಯುತ್ತೆ. ಒಂದು ಸತ್ಯ ನಾನು ಹೋದ್ಸಲಿ ಹೇಳಿದೆ, ಪುನರಾವರ್ತನೆ ಮಾಡ್ತೀನಿ. ಎವಿಡೆನ್ಸ್ ಆಕ್ಟ್ ನ ಮುಖ್ಯ ಆಶಯ ಏನಂತ ಹೇಳಿದ್ರೆ ಸತ್ಯಾಂಶವನ್ನು ಕಂಡುಹಿಡಿದು ಸುಳ್ಳನ್ನು ಬಹಿರಂಗ ಮಾಡೋದು, ಇಷ್ಟೇ ಹೊರತು ಅದಕ್ಕೆ ಈ ತರ ಕೌಲು ಹೊಡೆದು ಮನುಷ್ಯಶಾಸ್ತ್ರದ ಹಿನ್ನೆಲೆಯಲ್ಲಿ, ಕಾನೂನಿನ ನ್ಯಾಯಶಾಸ್ತ್ರದ ಹಿನ್ನೆಲೆಯಲ್ಲಿ ಇಷ್ಟೊಂದು ಕಾನೂನುಗಳು, ಕಾಯ್ದೆಗಳು, ಅದಕ್ಕೆ ಸಂಬಂಧಪಟ್ಟ ಜುಡಿಷಿಯಲ್ ಪ್ರೊನೌನ್ಸ್ಮೆಂಟ್ಸ್, ನ್ಯಾಯ ನಿರ್ಣಯಗಳು ಇದೆಲ್ಲ ಬಂದು ಅದು ಜಡ್ಜ್ಮೆಂಟ್ ಲಾಸ್ ಇದೆ, ಅವ್ರುಗಳು ಮಾಡಿ ಇದ್ಮೇಲೆ ಸಾಕಷ್ಟು ಬರೆದಿದ್ದಾರೆ. ಸೊ ಹಾಗಾಗಿ ಇದು ಬಹಳ ವಿಸ್ತಾರವಾಗಿರೋದ್ರಿಂದ ನಾನು ಕೊಟ್ಟಿರುವಂತ 1 ಗಂಟೆ ಸುಮಾರಿಗೆ ನನಗೆ ಒಂದ್ ರೀತಿ ಸಮಾಧಾನವಾಗದೇ ಇರೋ ರೀತಿಯಲ್ಲೇ ನಾನು ಮುಗಿಸ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದು ನಾನು ಅದನ್ನೇ ಪ್ರಾರಂಭದಿಂದ ಹೇಳಿದ್ದು, ಇದು ಬಹಳ ಪ್ರಾಸ್ತಾವಿಕವಾಗುತ್ತೆ ಅಷ್ಟೇ ಹೊರತು ಸಂಪೂರ್ಣವಾದ ಮಾಹಿತಿ ಇದು ಒಂಥರ ಇದು ಓದಿ ಅಂತ ಹೇಳ್ಬೋದೇ ಹೊರತು ಜೊತೆಗೆ ಕುಂತು ನಾವು ಚರ್ಚೆ ಮಾಡಿದ ಬಹುಶಃ ಇನ್ನಷ್ಟು ವಿಚಾರಗಳು, ಇನ್ನಷ್ಟು ವಿಶ್ಲೇಷಣೆಗಳು, ಜಿಜ್ಞಾಸೆಗಳು ನಡೆದ್ರೆ ಎವಿಡೆನ್ಸ್ ಆಕ್ಟ್ ಇಲ್ಲ ಈ ಚಾಪ್ಟರ್ 7 ಅಂತಾನೆ ಬೇರೆ ಯಾವ್ದಾದ್ರು ಹೆಚ್ಚೆಚ್ಚು ಅರ್ಥೈಸ್ಕೊಳ್ಳೋದಿಕ್ಕೆ ನಮ್ಮ ಅನುಭವಕ್ಕೆ ತಂದ್ಕೊಂಡಾಗ ಕೋರ್ಟ್ಗಳಲ್ಲಿ ಕೇಸ್ಗಳು ನಡೆಸಬೇಕಾದ್ರೆ ಅದು ತುಂಬಾ ಸಹಾಯಕಾರಿಯಾಗುತ್ತೆ, ಕಕ್ಷಿದಾರರಿಗೆ ನ್ಯಾಯ ಒದಗಿಸಿದಂಗೂ ಆಗುತ್ತೆ. ಸೊ ಇಷ್ಟು ಹೇಳಿ ನನ್ನ ಈ ಕೊಟ್ಟಿರುವಂತ ಕಾಲಾವಧಿಯಲ್ಲಿ ಕೊಟ್ಟಿರೋ ನಮ್ಮ ಆಯೋಜಕರಿಗೆ ಮತ್ತೊಮ್ಮೆ ಮಾಡಿ ಇಷ್ಟೊಂದು ಹೊತ್ತಿನಲ್ಲಿ ತಡವಾದ್ರೂ ಸರಿ ನನ್ನ ಮಾತನ್ನ ಆಲಿಸಿದ್ದಕ್ಕೆ ನಮ್ಮೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ.